ಕಿಚ್ಚು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಮತ್ತೆ ಅದಿ ಹೇಗ್ ನಡೀತಿದೆ ಎಲ್ಲ ಚೆನ್ನಾಗಿದೆ ಶಿವ. ಮಧ್ಯರಾತ್ರಿಯಲ್ಲಿ ಅದಿ ಒಂದ್ ನಿಮಿಷ ಯುಡಿ, ನಿನ್ ಹಿಂದೆ ಇರೋ ಬಿಲ್ಡಿಂಗ್ ಅಲ್ಲಿ ಆ ಪೈಪ್ ಅಲ್ಲಿ ಯಾರು ಹತ್ತುತ್ತಾ ಇದಾರೆ? ನನ್ ಹಿಂದ್ಗಡೆ ಬಿಲ್ಡಿಂಗ್ ಅಲ್ಲ. ಹಾ ನಿನ್ ಹಿಂದೆ ಇರೋ ಬಿಲ್ಡಿಂಗ್. ಕ್ಯಾಮ್ರಾ ತಿರ್ಗ್ಸು. ಹೌದು, ನಮ್ ಮನೆ ಹಿಂದ್ಗಡೆ ಬಿಲ್ಡಿಂಗ್ ನಲ್ಲಿ ಯಾರೋ ಪೈಪ್ ಮೇಲೆ ಹತ್ತುತ್ತಿದ್ದಾರೆ. ಅರಿ ಅವ್ನ್ ಯಾರೋ ಕಳ್ಳ ಅಂತ ಅನ್ಸುತ್ತೆ. ಬನ್ನಿ ಹೋಗ್ ನೋಡೋಣ. ಅರ ಇದ್ಯಾರಪ್ಪ ಬಂದಿದ್ದು? ಪುಟಾಣಿ ಹುಡುಗ, ನನ್ನ ದಾರಿ ಬಿಟ್ಟು ಹೋಗ್ಲೇ ಅಪ್ಪ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಓಹೋ, ಆ ಕಳ್ಳ ಎಲ್ಲೋ ಓಡೋದ ಅನ್ಸುತ್ತೆ. ಆ ಹುಡುಗ ನನ್ನ ಪ್ಲಾನ್ ನ ಹಾಳು ಮಾಡ್ಬಿಟ್ಟಾನ. ಆದ್ರೂ ಪರವಾಗಿಲ್ಲ. ಕಿಲಾಡಿ ಲಾಲ್ನ ಕಿಲಾಡಿತನಕ್ಕೇನು ಕಡಿಮೆ ಇಲ್ಲ ಹೇಳ. ಕಿಲಾಡಿತನನ ಈಗ ನೋಡ್ರಿ ನೀವು. ಲಡ್ಡು ಸಿಂಗ್ ಹೀರಾಲಾಲ್ದ ಆ ಒಂದು ವಜ್ರನ ನನಗೆ ತಂದು ಅವನ ಕೈಗಿಡ್ತಾನ ನೋಡ್ರಿ. ನನ್ನ ಗಂಡ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು. ಅಯ್ಯೋ, ಎಲ್ಲಿ ಹೋಗ್ಬಿಟ್ರು? ಗೊತ್ತಿಲ್ಲ ಎಲ್ಲಿ ಹೋದ್ರು ಅಂತ. ಪ್ಲೀಸ್ ಸಹಾಯ ಮಾಡಿ ಅಣ್ಣ. ಅಣ್ಣ 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 ನನ್ನ ಅಣ್ಣ. ನಾನು ನಿನ್ನ ಅಣ್ಣ ತಂಗಿ. ನೀನ್ ನನ್ನ ಅಣ್ಣ ಅಂತ ಹೇಳ್ದಿಯಾ? ಹೌದು, ಅಣ್ಣ ಅಂದೆ. ಪ್ಲೀಸ್ ಅವರನ್ನ ಹುಡುಕಿ ಅಣ್ಣ. ತಂಗಿ, ನೀನ್ ಚಿಂತೆ ಮಾಡ್ಬೇಡ. ನೀನ್ ನನ್ನ ಅಣ್ಣ ಅಂತ ಹೇಳಿದ್ಮೇಲೆ ಖಂಡಿತ ನನ್ನ ಭಾವ ಎಲ್ಲಿದ್ದಾರೆ ಅಂತ ನಾನು ಹುಡುಕ್ತೀನಿ. ಭಾವನ ಹೆಸರೇನು ಅಂತ ಹೇಳು. ಅವರ ಹೆಸರು QRS124. QRS124? ಇದು ಯಾವ ತರದ ಹೆಸರು? ಅಣ್ಣ, ನಮ್ ಪ್ಲಾನೆಟ್ ನಲ್ಲಿ ಹೆಸರು ಹೀಗೆ ಇರುತ್ತೆ. ನನಗನ್ಸತ್ತೆ ಲಡ್ಡು ಸಿಗ್ನ ಇವಳು ತಗ್ಲಾಗ್ತಿದ್ದಾಳೆ ಅಂತ. ಏನು ಪ್ಲಾನೆಟಾ? ನೀವು ಭೂಮಿಯವರ ಅಲ್ವಾ? ಇಲ್ವಲ್ಲ ಅಣ್ಣ, ನಾನೊಬ್ಳು ಏಲಿಯನ್. ಏಲಿಯನ್? ಅಯ್ಯೋ, ಮತ್ತೆ ನೀವ್ ಹೇಗೆ ನಮ್ ತರ ಕಾಣಿಸ್ತಾ ಇದ್ದೀರಾ? ಅಣ್ಣ, ನಾನಿಲ್ಲಿ ಮನುಷ್ಯರ ರೂಪ ಪಡ್ಕೊಂಡು ಬಂದಿದ್ದೀನಿ. ನಮ್ಮಲ್ಲಿ ಬೇರೆ ಬೇರೆ ತರ ಮುಖ ಇರುತ್ತೆ. ಆ ಮುಖ ನೋಡಿದ್ರೆ ನೀವು ಹೆದರ್ಕೊಂಡೇ ಬಿಡ್ತೀರಾ ಅಣ್ಣ. ಇಲ್ಲ 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 ನಾನ್ ಖಂಡಿತ ನಂಬೋದಿಲ್ಲ ತಂಗಿ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಸರಿ, ನೀವು ಇಲ್ಲೇ ನಿಂತಿರಿ. ನಾನು 1 ನಿಮಿಷದಲ್ಲಿ ಬರ್ತೀನಿ ಅಣ್ಣ. ಸಾರ್, ಆ ತರದೇನು ಇರೋದಿಲ್ಲ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಸಾರ್. ಏಲಿಯನ್ ಇರುತ್ತೆ ಅಣ್ಣ. ಎಲ್ಲಿ ನೋಡಿ, ಇದೇ ನನ್ನ ನಿಜವಾದ ರೂಪ.
ಏನಾಯ್ತು? ಎದ್ದೇಳಿ ಅಣ್ಣ, ನಾನು ನಿಮ್ಮ ತಂಗಿ. ಈ ರೂಪದಲ್ಲಿರೋದೇ ಒಳ್ಳೇದು. ನೀನಿದೇ ರೂಪದಲ್ಲಿದ್ಬಿಡು. ನಿನ್ನ ಆ ರೂಪ ತುಂಬಾ ಭಯಂಕರವಾಗಿದೆ. ಹೇಳಿರ್ಲಿಲ್ವಾ ನನ್ನ ಆ ರೂಪನ ನೋಡ್ಬೇಡಿ, ಹೆದರ್ಕೊಳ್ತೀರಾ ಅಂತ? ಪ್ಲೀಸ್ ಅಣ್ಣ, ಈಗ ಹೋಗಿ ನನ್ ಗಂಡನ ಹುಡುಕ್ತೀರಾ? ತಂಗಿ, ನೀನ್ ನನ್ನನ್ನ ಅಣ್ಣ ಅಂತ ಕರ್ದಿದ್ಯಾ. ಈ ಲಡ್ಡು ಸಿಂಗ್ಗೆ ಈ ಭೂಮಿ ಮೇಲಿರೋರು ಎಲ್ರೂ ಚೆನ್ನಾಗೇ ಗೊತ್ತಿದ್ದಾರೆ. ನಾನ್ ಖಂಡಿತ ಬಾವನ ಹುಡುಕ್ತೀನಿ. ಬಾ ತಂಗಿ, ನೀನು ನನ್ ಜೊತೆಗೇನೆ ಬಾ. ನಡಿ ಬಾ. ಅಣ್ಣ, ಅವರನ್ನ ಹುಡುಕೋದು ಅಷ್ಟೊಂದು ಸುಲಭ ಅಲ್ಲ. ಅವರು ಕುರ್ಚಿ, ಟೇಬಲ್, ಮೇಜು ಏನ್ ಬೇಕಾದ್ರೂ ಆಗ್ಬೋದು. ಕಾರು ಗೀರು ಯಾವ ರೂಪ ಬೇಕಾದ್ರೂ ಪಡ್ಕೊಳ್ಬೋದು ಅವರು. ಅಣ್ಣ, ಏನು ಕುರ್ಚಿ, ಮೇಜು, ಟೇಬಲ್ ಆಗಿ ಬದಲಾಗ್ತಾರ? ಆದ್ರೆ ನಾನು ಅವ್ರನ್ನ ಹುಡ್ಕೋದಾದ್ರೂ ಹೇಗೆ? ಅಣ್ಣ, ನಾನು ಹುಡುಕ್ತೀನಿ ಅವ್ರನ್ನ. ಅವರು ಕುರ್ಚಿ, ಟೇಬಲ್ ಆದಾಗ ಅದ್ರಲ್ಲಿ ಕೆಂಪು ಲೈಟ್ ಉರಿಯುತ್ತೆ. ಅದು ನನಗ್ ಮಾತ್ರ ಗೊತ್ತಾಗುತ್ತೆ. ನಾನ್ ಹೇಳ್ಬಿಡ್ತೀನಿ ಅದು ನನ್ನ ಹಸ್ಬೆಂಡ್ ಅಂತ. ಬಾ ತಂಗಿ, ಕೂತ್ಕೋ. ನೀವು ಕೂತ್ಕೊಳ್ಳಿ. ಈಗ ಓಡಿಸಿ ಅಣ್ಣ. ಸರ್ 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 ಬೇಡ. ಜಯರಾಮ, ನೀನ್ ಒಳಗಡೆ ಹೋಗು. ಇದು ಫ್ಯಾಮಿಲಿ ಮ್ಯಾಟ್ರು. ಗೋ ಇನ್ಸೈಡ್, ಗೋ. ಸರಿ ಸರ್ಜೆ, ನಾನು ಹೋಗ್ತೀನಿ. ಲಡ್ಡು ಸಿಂಗ್ ಸರ್, ರಾತ್ರಿ ನಡೆದಿದ್ರ ಬಗ್ಗೆ ಏನೋ ಹೇಳ್ಬೇಕು ನಿಮ್ಗೆ. ಶಿವ, ಈಗ ನನಗೆ ಟೈಮ್ ಇಲ್ಲ. ನಾನು ನನ್ನ ಭಾವನ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀನಿ. ಭಾವನಾ? ಅಯ್ಯೋ, ಇದು ಫ್ಯಾಮಿಲಿ ಮ್ಯಾಟ್ರು. ನಿನ್ಗೇನು ಅರ್ಥ ಆಗಲ್ಲ. ನಡಿ ತಂಗಿ, ಹೋಗೋಣ. ನಡಿ. ಫ್ಯಾಮಿಲಿ ಮ್ಯಾಟರಾ? ಲಡ್ಡು ಸಿಂಗ್ ಸರ್ಗೆ ಭಾವ ಮೈದ ಎಲ್ಲ ಯಾವಾಗಾದ್ರು? ಬನ್ನಿ, ಅವ್ರನ್ನ ಫಾಲೋ ಮಾಡೋಣ. ಅಣ್ಣ, ಅಲ್ಲಿದ್ದಾರೆ ನನ್ ಗಂಡ. ನೋಡಿ, ಕುರ್ಚಿಯಾಗಿ ಕುತ್ಕೊಂಡಿದ್ದಾರೆ. ಅದ್ರಲ್ಲಿ ರೆಡ್ ಲೈಟ್ ಉರಿತಿದೆ. ನನ್ನನ್ನೇ ನೋಡ್ತಾ ಇದ್ದಾರೆ. ಅಯ್ಯೋ ಬಾವ, ನಿಂತ್ಕೊಳ್ಳಿ. ನಾನ್ ನಿಮ್ಮನ್ನ ನೋಡ್ಬೇಕು. ನಿಂತ್ಕೊಳ್ಳಿ. ಅಯ್ಯೋ, ಈ ಭಾವನೆಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಬಾವ, ನಿಂತ್ಕೊಳ್ಳಿ. ಬಾವ, ಅಲ್ಲೇ ನಿಂತ್ಕೊಳ್ಳಿ. ಈ ಲಡ್ಡು ಸಿಂಗ್ ಸರ್ಗೆ ಏನ್ ಆಗೋಗಿದೆ? ನಾನು ಹೇಳೋದ್ನ ಕೇಳಿ ಬಾಬಾ. ಲಡ್ಡು ಸಿಂಗ್ ಸರ್, ಎಲ್ಲಿಗೆ ಓಡ್ತಾ ಇದ್ದೀರಾ ನೀವು? ಬಾಬಾ ಓಡ್ತಾ ಇದ್ದಾರೆ. ನಾನು ಅವ್ರನ್ನ ಹಿಡಿಬೇಕು. ಅಯ್ಯೋ ಲಡ್ಡು ಸಿಂಗ್ ಸರ್, ಅದೊಂದು ಕುರ್ಚಿ. ಲಡ್ಡು ಸಿಂಗ್ ಸರ್, ಕುರ್ಚಿ ಅಲ್ಲ ಅದು. ಬಾಬಾ, ಅದು ಬಾಬಾ. ಏಲಿಯನ್ ಬಾಬಾ ಅದು. ಆ ಕುರ್ಚಿ ಎಲ್ಲಿ ಹೋಯ್ತು? ಯಾವ ಕುರ್ಚಿ? ಈ ಗಾಡಿಲೊಂದು ಕುರ್ಚಿ ಅಂಟಿತ್ತಲ್ವಾ? ಇಲ್ಲ, ನನಗೆ ಗೊತ್ತಿಲ್ಲ. ನನ್ ಬಾವ ಎಲ್ಲಿ ಹೋದ್ರು? ಅಯ್ಯೋ, ಯಾವ ಬಾವ? ನನಗೆ ಗೊತ್ತಿಲ್ಲ. ಲಡ್ಡು ಸಿಂಗ್ ಸರ್, ಇವ್ರಿಗೆ ಏನು ಗೊತ್ತಿಲ್ಲ. ಅಣ್ಣ, ಇದೇನ್ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಏಲಿಯನ್ ಅಂತ ಗೊತ್ತಾದ್ರೆ ಎಲ್ಲರೂ ನನ್ನ ಹಿಂದೆನೆ ಬೆತ್ ಬಿಡ್ತಾರೆ ಗೊತ್ತಾ? ಇಂಥ ತಮಾಷೆ ಮಾಡಬೇಡಿ ಅಣ್ಣ. ಅವರು ಓಡ್ ಹೋಗಿರಬಹುದು. ಪಾಪ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ಹೌದು, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಸರಿ, ಬಿಟ್ಬಿಡಿ. ಬಾವ ಓಡ್ ಹೋಗ್ಬಿಟ್ಟಿದ್ದಾರೆ. ನೀವ್ ಹೇಳಿದ ಕೆಲ್ಸನ ಮಾಡಕ್ ಆಗ್ಲಿಲ್ಲ. ಬಿಟ್ಬಿಡಿ. ಲಡ್ಡು ಸಿಂಗ್ ಸರ್, ಹೇಳಿ ಏನಾಯ್ತು ಅಂತ. ಈ ಏಲಿಯನ್ ಅಂತೆಲ್ಲ ಏನ್ ಹೇಳ್ತಿದ್ದೀರಾ ನೀವು? ನಮ್ಮ ಬಾವ ಇದಾರಲ್ಲ, ಅವರು ಒಬ್ರು ಏಲಿಯನ್. ಯಾರತ್ರನೂ ಹೇಳ್ಬೇಡಿ. ನನ್ ತಂಗಿ ಕೂಡ ಏಲಿಯನ್ನು.
ಶಿವ, ಈ ಏಲಿಯನ್ಗಳ ಕಥೆ ಏನು? ನೋಡಿದ್ರ ನಾನ್ ಹೇಳಿದ್ರೆ ನೀವ್ ನಂಬೋದೇ ಇಲ್ಲ. ಏಲಿಯನ್ಸ್ ಇರ್ತಾರೆ. ಸಿಕ್ರಲ್ಲ ಏಲಿಯನ್, ನೋಡಿದ್ರಲ್ಲ ಬಾಬಾ ಏಲಿಯನ್. ಇಲ್ಲ ಏನೋ ನಡೀತಾ ಇದೆ. ಆ ಸುನೇನಾ ಅನ್ನೋ ಲೇಡಿ ಲಡ್ಡು ಸಿಂಗ್ ಸರ್ಗೆ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ಹೌದು ಶಿವ, ನೋಡುದ್ಯಲ್ಲ ಹೇಗೆ ಅಣ್ಣ ಅಣ್ಣ ಅಂತ ಕರಿತಾ ಇದ್ಲು. ಹಾ ನಡೀರಿ, ನಾವ್ ಅವ್ರನ್ನ ಫಾಲೋ ಮಾಡೋಣ. ಹಲೋ, ಆ ಹುಡ್ಗ ಬಾರಿ ಚಾಲಾಕ್ ಅದನ. ಅವ್ನ್ ನಿನ್ನ ಹುಡ್ಕ್ಲಾಕತ್ತಾನ. ಎಚ್ಚರವಾಗಿರ. ಹೌದಾ? ಚಲೋ ಆತ. ಸರಿ, ಈ ಕಡೆ ಬಾ, ನಾನು ಗೋಡೆ ಪಕ್ಕದಾಗಿದ್ದೇನೆ. ನಾನ್ ಹೇಳಿದ್ನಲ್ಲ ಏಲಿಯನ್ ಇದೆ ನೋಡು, ಅಲ್ಲಿ ಏಲಿಯನ್ ಗೋಡೆಯಿಂದ ಹೋದ ಮತ್ತೆ ತನ್ನ ಏಲಿಯನ್ ರೂಪದಲ್ಲಿ ವಾಪಸ್ ಹೊರಗಡೆ ಬಂದ. ಹೇ, ಶೂಟ್ ಮಾಡ್ಕೊಳ್ತೀನಿ, ಮತ್ತೆ ಏಲಿಯನ್ ನೋಡೋದಕ್ಕೆ ಸಿಗೋದಿಲ್ಲ. ನೋಡು ಅವ್ರು ಹೇಗೆ ಏಲಿಯನ್ ತರ ಹೋಗ್ತಿದ್ದಾನೆ. ಇವಾಗ ನಿಮಗ್ ಗೊತ್ತಾಯ್ತಲ್ಲ ಏಲಿಯನ್ ಇರುತ್ತೆ. ಇಲ್ಲ, ನನಗ್ ಅನಿಸ್ತಿಲ್ಲ ಏಲಿಯನ್ಸ್ ಇರ್ತವೆ ಅಂತ. ಹೌದಾ ಶಿವ, ನನಗೂನು ನಂಬಿಕೆನೆ ಬರಲ್ಲ. ರೇವಾ, ಆ ಶೂಟ್ ಮಾಡಿರುವಂತ ವಿಡಿಯೋನ ನೀನ್ ಸ್ವಲ್ಪ ನೋಡ್ತೀಯಾ? ಒಂದ್ ನಿಮಿಷ ಪಾಸ್ ಮಾಡು. ನೋಡು, ಇಲ್ಲೇನಿದೆ? ಇವನು ಗೋಡೆಯಿಂದ ಹೊರಗಡೆ ಬಂದ. ಹಿಂದ್ಗಡೆ ಏನಿದೆ? ಇದು ಏಲಿಯನ್ನ ಶ್ಯಾಡೋ. ಮತ್ತೆ ಗೋಡೆ ಹಿಂದ್ಗಡೆಯಿಂದ ಇನ್ನೊಂದು ಶ್ಯಾಡೋ ಕಾಣಿಸ್ತಾ ಇದೆ. ಈ ಶ್ಯಾಡೋ ಆ ಸುನೈನಾ ಶ್ಯಾಡೋ ತರನೇ ಇದೆ. ಮತ್ತೆ ಆ ಶ್ಯಾಡೋ ಏಲಿಯನ್ ತರ ಇದೆ. ಈ ಇಬ್ರಿಬ್ರು ಯಾರು? ಇದರರ್ಥ ಏನು ಅಂದ್ರೆ, ಆ ಗೋಡೆ ಹತ್ರ ಹೋಗಿ ಇವರಿಬ್ರು ಬದ್ಲಿ ಮಾಡ್ಕೊಂಡಿದ್ದಾರೆ ಅಂತ. ಸುನೇನಾ ಅನ್ನೋ ಲೇಡಿ ಅಲ್ಲೇ ಉಳ್ಕೊಂಡಿದ್ದಾಳೆ, ಮತ್ತೆ ಇವನು ಅಲ್ಲಿಂದ ಬಂದಿದ್ದಾನೆ. ರೇವಾ, ಇವ್ರಂತೂ ಪಕ್ಕ ನಮ್ಮನ್ನ ಮೂರ್ಖರಾಗಿ ಮಾಡ್ತಿದ್ದಾರೆ. ಈಗ ಇವ್ರ ಮೇಲೆ ಕಣ್ಣಿಡೋದು ತುಂಬಾನೇ ಮುಖ್ಯವಾದದ್ದು. ಲಡ್ಡು ಸಿಂಗ್ ಸರ್ ಮೇಲೆ ಕೂಡ ನಾವು ಕಣ್ಣಿಡ್ಬೇಕಾಗುತ್ತೆ. ಅಣ್ಣ, ಅಲ್ಲಿ ನೋಡಿ, ಅವ್ರಿವಾಗ ಬ್ರೀಫ್ ಕೇಸ್ ಆಗಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಕೈಯಲ್ಲಿ ಕಾಣಿಸ್ತಿದ್ಯಲ್ಲ, ಅವ್ರ ಕೈನಲ್ಲಿದೆ. ಏನು ಬಾವ ಅಲ್ಲಿದ್ದಾರ? ಬಾವ ಬನ್ನಿ. ಅಯ್ಯೋ ಅಯ್ಯೋ, ಇದೇನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ? ಇದು ನನ್ನ ಬ್ರೀಫ್ ಕೇಸ್. ಅಯ್ಯಯ್ಯಯ್ಯಯ್ಯಯ್ಯ, ನೀವು ನನ್ನ ಬಾವನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೇಳಿ. ಬಾವನ? ಯಾರದು ಬಾವ? ಈ ಬ್ರೀಫ್ ಕೇಸ್ ಅಲ್ದೆ ಮತ್ಯಾರು? ಅಯ್ಯೋ, ಇದು ನನ್ನ ಬ್ರೀಫ್ ಕೇಸು. ಇದು ನನ್ನ ಬಾವ. ಏನ್ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ, ನನ್ ಬಾವ ಬಿದ್ದೋದ್ರು. ಸಾರಿ ಬಾವ, ಸಾರಿ, ನಿಮ್ಮನ್ನ ಎತ್ತು ಬಿಟ್ರು. ಸಾರಿ ಸಾರಿ ಸಾರಿ. ಅಣ್ಣ, ನನ್ನ ಹಸ್ಬೆಂಡ್ ನನಗ್ ಕೊಡಿ. ತಂಗಿ, ನೀನು ಬಾವನ್ ಕರ್ಕೊಂಡು ಮನೆಗೆ ಹೋಗು. ಈ ರೀತಿ ಕಳ್ಕೊಳ್ಬೇಡ. ನಾನ್ ಇವ್ರನ್ನ ಸಂಭಾಳಿಸ್ತೀನಿ, ನೀನ್ ಹೋಗು. ನನ್ನ ಬ್ರೀಫ್ ಕೇಸ್ ಕೊಡು, ನನ್ನ ಬ್ರೀಫ್ ಕೇಸು. ನೀವ್ ನಿಲ್ಲಿ, ಇಲ್ಲಿ. ಅಯ್ಯೋ, ಏನಾಯ್ತು? ಏನ್ ಜಗಳ ನಡೀತಾ ಇದೆ ಅಂಕಲ್? ಅಯ್ಯೋ, ಅವಳು ನನ್ನ ಬ್ರೀಫ್ ಕೇಸ್ನ ಎತ್ಕೊಂಡು ಓಡು ಹೋದ್ಲು. ಅದ್ರಲ್ಲಿ ಪ್ರಪಂಚದ ಅತಿ ದುಬಾರಿ ವಜ್ರ ಇದೆ. ಇಲ್ಲ ಶಿವ, ಅದು ನಮ್ ಬಾವ ನನ್ ತಂಗಿ ಜೊತೆಗೆ ಹೋಗಿದ್ದು. ಓ, ಅವರು ನಿನ್ನ ಬಾವ ಅಲ್ಲ, ನನ್ನ ವಜ್ರ. ನಮ್ ಬಾವ ಅದು ವಜ್ರ. ನಮ್ ಬಾವ ವಜ್ರ. ನಮ್ ಬಾವ ವಜ್ರ. ಲಡ್ಡು ಸಿಂಗ್ ಸರ್, ನೀವಿಬ್ರು ಜಗಳ ಆಡೋದನ್ನ ನಿಲ್ಸ್ತೀರಾ? ಅಯ್ಯೋ, ಅವಳು ಕಾರಿಂದ ಓಡ್ ಹೋದ್ಲು. ನನ್ ವಜ್ರ ಎತ್ಕೊಂಡು ಓಡ್ ಹೋದ್ಲು. ನಾನು ಬರ್ಬಾದ್ ಆಗ್ಬಿಡ್ತೇನೆ. ನನ್ ಕತೆ ಮುಗೀತು. ನೀವ್ ಚಿಂತೆನೆ ಮಾಡ್ಬೇಡಿ, ನಾವ್ ಅವ್ರನ್ನ ಹಿಡ್ಕೋತೀವಿ. ಫ್ರೆಂಡ್ಸ್, ಚೇಸ್ ಮಾಡಿ, ಇದು ಮಿತಿ ಮೀರಿದೆ. ಹಾಗಾದ್ರೆ ಇವರೆಲ್ಲ ಇಲ್ಲಿದ್ದಾರೆ. ಲಡ್ಡು ಸಿಂಗ್ ಸರ್, ನೀವು ಜಯರಾಮ್ ಸರ್ನ ಮತ್ತೆ ಸೇಟು ಸರ್ನ ಕರ್ಕೊಂಡು ಅಲ್ಲಿ ಗೋಡೌನ್ ಹತ್ರ ಬಂದ್ಬಿಡಿ, ಸರಿನಾ? ಸರಿ ಶಿವ, ನಾವಿಬ್ರು ಅಲ್ಲಿಗೆ ಬರ್ತೀವಿ.
ಕಿಲಾಡಿ ಲಾಲ್ನ ಕಿಲಾಡಿತನಕ್ಕೇನು ಕಡಿಮೆ ಇಲ್ಲ ಹೇಳ್ರಲ್ಲ. ನೋಡ್ರಲ್ಲ, ವಜ್ರ ನನ್ ಕೈಗೆ ಬಂತಲ್ಲ, ಲಡ್ಡು ಸಿಂಗೆ ತಂದು ಕೊಟ್ಟಾನ. ಮತ್ತೆ ಬಾಸ್, ನನ್ನ ತಂಗಿ ತರದ ಆಕ್ಟಿಂಗ್ ನಿಮ್ಗೆ ಹೇಗ ಅನ್ನಿಸ್ತು? ನನ್ ತಂಗಿ ನನಗೆ ಮೋಸ ಮಾಡ್ಬಿಟ್ಲು. ಅಂಕಲ್, ಕಳ್ರು ಎಷ್ಟೇ ಕೂಡ ಚಾಲಾಕ್ ಆಗಿದ್ರು ಒಂದಲ್ಲ ಒಂದು ಪ್ರೂಫ್ ನ ಅವರು ಬಿಟ್ಟು ಹೋಗೇ ಹೋಗ್ತಾರೆ. ಖಿಲಾಡಿ ಲಾಲ್ ಸರ್, ನಿಮ್ಮ ಖಿಲಾಡಿತನ ತುಂಬಾ ಇಷ್ಟ ಆಯ್ತು ನನ್ಗೆ. ಆದ್ರೆ ನೀವು ಏಲಿಯನ್ ಆಗೋದನ್ನ ನಾವು ನೋಡ್ಬಿಟ್ಟಿದೀವಿ. ಮತ್ತೆ ನಮಗ್ ಗೊತ್ತಾಗಿದೆ ಖಿಲಾಡಿ ಲಾಲ್ ಕೂಡ ನೀವೇನೆ, ಮತ್ತೆ ಆ ಏಲಿಯನ್ ಕೂಡ ನೀವೇನೆ ಅಂತ. ಏ ಮಗು, ಇಷ್ಟೆಲ್ಲ ತಿಳ್ಕೊಂಡಿ ಅಂದ್ರ ಇನ್ನೂ ತಿಳ್ಕೊ, ನೀನು ಇಲ್ಲಿಂದ ಜೀವಂತವಾಗಿ ಹೋಗಂಗಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಏನ್ ನೋಡ್ತಾ ಇದ್ಯಾ? ಹೋಗಿ ಹೊಡಿ ಆ ಹುಡುಗನ್ನ. ಬಾ ತಂಗಿ, ಅವರು ಸರಿಯಾದ ಕೆಲ್ಸನೇ ಮಾಡ್ತಾ ಇದ್ದಾರೆ. ಭಾವನಿಗೆ ಹೇಳು ಸುಮ್ನೆ ಬಾಯಿ ಮುಚ್ಕೊಂಡು ಬರೋದಕ್ಕೆ. ನಾನು ಅವ್ರನ್ನ ಏಲಿಯನ್ ಮಾಡ್ತೀನಿ. ಬಾವಾ, ಈಗ ನಾನು ಭಾವನಿಗೆ ಸೇವೆ ಮಾಡ್ಬೇಕು. ಜಯರಾಮ, ಅವ್ರ ಕೈಗೆ ಬೇಡಿನ ಹಾಕು, ಮತ್ತೆ ಆ ನನ್ನ ಏಲಿಯನ್ ತಂಗಿಗೂ ಕೂಡ. ಏ ಬರ್ರಪ್ಪ, ಮನೆಗೆ ಹೋಗೋಣ, ನಿಮ್ಮ ಮಾವನ ಮನೆಗೆ. ಶಿವ, ಇದು ಪ್ರಪಂಚದ ತುಂಬಾ ದುಬಾರಿ ವಜ್ರ. ಮತ್ತೆ ಕಿಲಾಡಿ ಲಾಲ್ ಇದನ್ನ ಕದಿಯೋದಕ್ ನೋಡ್ದ. ಥ್ಯಾಂಕ್ ಯು, ನೀನು ಇದನ್ನ ಕಾಪಾಡ್ಬಿಟ್ಟೆ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ಇವ್ರನ್ನ ಹಿಡಿಲಿಲ್ಲ ಅಂದ್ರೆ ನನ್ನನ್ನೇ ಏಲಿಯನ್ ಮಾಡಿ ಮೇಲ್ ಕಳಿಸ್ಬಿಡ್ತಾ ಇದ್ರೋ ಏನೋ. ಯೂರಿ, ನಿನ್ನ ಆ ಏಲಿಯನ್ ಮತ್ತೆ ಲಡ್ಡು ಸಿಂಗ್ ಅವರ ಬಾವ ಇಬ್ರು ಡೂಪ್ಲಿಕೇಟ್ ಆದ್ರು. ಅಲ್ಲಿ ನೋಡಿ ಹೆಲಿಕಾಪ್ಟರ್. ಇದೇನ್ ಸ್ಪ್ರೇ ಮಾಡ್ತಿದ್ದೀರಾ ನೀವೆಲ್ಲ? ಸೊಳ್ಳೆಗಳಿಗೋಸ್ಕರ ಸ್ವಲ್ಪ ಹೊತ್ತಲ್ಲಿ ಎಲ್ಲನೂ ನಾರ್ಮಲ್ ಆಗ್ಬಿಡುತ್ತೆ. ಯಾರು ನೀವೆಲ್ಲ? ಎಲ್ರನ್ನೂ ಬಿಟ್ಬಿಡಿ. ನೀವೇ ಎಲ್ಲರನ್ನು ಬಿಡಿಸ್ಕೊಂಡೋಗಿ ಅಂಕಲ್. ಹಲೋ ಲಡ್ಡು ಸಿಂಗ್ ಸರ್, ಯಾರೋ ಸ್ವಲ್ಪ ಜನ ಬಂದು ಎಲ್ಲಾ ಜನರನ್ನ ಇಲ್ಲಿ ಅನ್ಕಾನ್ಶಿಯಸ್ ಮಾಡಿ ಎಲ್ರಿಗೂ ಎತ್ತಾಕೊಂಡು ಹೋಗ್ತಿದ್ದಾರೆ. ಈ ಹೊಗೆ ಎಲ್ಲಿಂದ ಬರ್ತಿದೆ? ಅಯ್ಯೋ ನನ್ ಕತ್ತೇನು. ಹಲೋ, ಏನಾಯ್ತಲ್ಲಿ? ಹಲೋ, ನನ್ಗನ್ಸುತ್ತೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ. ಹಲೋ ಶಿವ, ಹೇಳಿ ಲಡ್ಡು ಸಿಂಗ್ ಸರ್. ಮಾರ್ಕೆಟ್ ನಲ್ಲಿ ಒಂದಷ್ಟು ಜನ ಬಂದು ಎಲ್ರನ್ನೂ ಕಿಡ್ನಾಪ್ ಮಾಡ್ತಾ ಇದ್ದಾರಂತೆ. ಸರಿ ಲಡ್ಡು ಸಿಂಗ್ ಸರ್, ನಾನು ಈಗ್ಲೇ ಬರ್ತೀನಿ. ಎಲ್ಲಿದೀಯಾ ಜಯರಾಮ? ಬೇಗ ಹೊರಡು, ನಾವು ಮಾರ್ಕೆಟ್ಗೆ ಹೋಗ್ಬೇಕು. ಸರಿ ಸರ್.
ಅಂಕಲ್ ಎಲ್ರು ಇವಾಗ್ಲೇ ಬಿಟ್ಬಿಡಿ. ಹೋಗೋ, ಸುಮ್ನೆ ಓಡು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಶಿವ, ತಾತನು ಹೆಲಿಕಾಪ್ಟರ್ ಅಲ್ಲಿದ್ದಾರೆ. ಬೇಗ ಓಡಿ, ಹೆಲಿಕಾಪ್ಟರ್ ಹತ್ತಿ. ಆದೆ ಯುಡಿ, ಬೇಗ ಶಿವನ ಕರ್ಕೊಂಡ್ ನಡೀರಿ, ಬೇಗ ಮಾಡಿ. ಶಿವ ಎದ್ದೇಳು ಶಿವ. ಏನಾಯ್ತು ಶಿವ? ಅವರೆಲ್ಲ ಎಲ್ಲಿ ಹೋದ್ರು? ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ಲಡ್ಡು ಸಿಂಗ್ ಸರ್, ಶಿವಾಗೆ ತಲೆ ತಿರುಗಿದೆ ಅಷ್ಟೇ. ಬೇಗ ಡಾಕ್ಟರ್ ಹತ್ರ ಕರ್ಕೊಂಡ್ ನಡೀರಿ. ನಡೀರಿ ನಡೀರಿ. ಸ್ವಾಗತ ಸ್ವಾಗತ ಸ್ವಾಗತ. ರಾಣಾ ಬಹದ್ದೂರ್ನ ಐಲ್ಯಾಂಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಸ್ವಾಗತ. ಯಾರು ನೀವೆಲ್ಲ? ಎಲ್ರನ್ನೂ ಬಿಟ್ಬಿಡಿ. ನಮ್ನೆಲ್ಲ ಇಲ್ಲಿಗೆ ಹಿಡ್ಕೊಂಡ್ ಬಂದು ನೀವು ಸ್ವಾಗತ ಮಾಡ್ತಾ ಇದ್ದೀರಾ. ನಿಮಗೆ ವಯಸ್ಸಾಗೋಗಿದೆ. ಇಲ್ಲ ಅಂದಿದ್ರೆ ನಿಮ್ಗೆ ತುಂಬಾ ಸ್ಪೆಷಲ್ ಆಗಿ ಸ್ವಾಗತ ಮಾಡ್ತಿದ್ದೆ. ಸರಿ, ನಾನು ಈ ಐಲ್ಯಾಂಡ್ ನ ಮಾಲೀಕ. ಮತ್ತೆ ಇವತ್ತಿಂದ ನೀವೆಲ್ಲರೂ ನನ್ನ ಫ್ಯಾಮಿಲಿಯ ಮೆಂಬರ್ಸ್ಗಳು. ಇಲ್ಲಿಂದ ಎಷ್ಟು ದೂರದವರೆಗೂ ನಮಗೆ ಕಾಣುತ್ತೋ ಅದೆಲ್ಲನೂ ನನ್ನ ಪ್ರಾಪರ್ಟಿನೇ. ನೀವ್ ಎಲ್ಲರೂ ಇಲ್ಲಿ ಸುಖ ನೆಮ್ಮದಿಯಿಂದ ಇರಿ. ಬೇಕು ಅಂತಂದ್ರೆ ನೀವು ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಇಲ್ಲಿ ಕರಿಬಹುದು. ನಾವೆಲ್ಲರೂ ಕೂಡ ಇಲ್ಲಿ ಹ್ಯಾಪಿ ಫ್ಯಾಮಿಲಿ ತರ ಇರೋಣ. ನಾವ್ ಅವ್ರನ್ನಿಲ್ಲಿ ಕರ್ಸಲ್ಲ. ನಾವೀಗ ಮನೆಗೆ ಹೋಗ್ಬೇಕು. ಸರಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ನೀವು ಹೋಗಬಹುದು. ಅಯ್ಯಯ್ಯ, ನಾವೇ ಅವ್ರನ್ನ ಕರ್ಕೊಂಡು ಹೋಗ್ತೀವಿ, ಯಾಕಂದ್ರೆ ನಾವಿಬ್ರು ಅವರ ನೇಬರ್ಸು. ಸರಿ, ನೀವೀಗ ಹೋಗ್ಬೇಕು ಅಂತಿದ್ರೆ ಹೋಗಬಹುದು. ಯಾರಿಗೂ ಯಾವುದೇ ರೀತಿ ಬಲವಂತ ಇಲ್ಲ. ಶಂಕರ, ಇವ್ರಿಗೆಲ್ಲ ರಬ್ಬರ್ನ ಬೋಟನ್ನ ಕೊಟ್ಬಿಡಿ. ಮತ್ತೆ ಯಾವುದೇ ಕಾರಣಕ್ಕೂ ಮರ್ಯಾದೆ ಕಡಿಮೆ ಆಗ್ಬಾರ್ದು. ನಮ್ ಜೀವ ಒಂದು ಉಳ್ಕೊಂಡ್ಬಿಟ್ರೆ ನಾವ್ ಏನ್ ಬೇಕಾದ್ರೂ ಮಾಡಬಹುದು. ಸ್ವಾಮಿ, ಬೇಗ ಬೇಗ ನಾವಿಲ್ಲಿಂದ ಹೋಗ್ಬೇಕು. ನಾವು ವೇದಾ ಸಿಟಿನ ತಲುಪಬೇಕು. ಅಯ್ಯೋ, ಏನಿದು ಇದೇನಿದು? ಅಯ್ಯೋ, ನಮ್ ದೋಣಿ ಮುಳುಗ್ತಾ ಇದೆ. ಅಯ್ಯೋ, ಇದೇನಾಗ್ತಿದೆ? ಅಯ್ಯೋ, ನೋಡಿ, ಶಾರ್ಕ್. ಶಾರ್ಕ್ ಸಿಕ್ಕಿದೆ. ಅಯ್ಯೋ, ಕಬಡ್ಡಿ ಕಬಡ್ಡಿ. ಶಾರ್ಕ್ ಇದೆ ನೀರಲ್ಲಿ. ಶಾರ್ಕ್. ಆಸೆ ಈಗ ನಿರಾಸೆ ಆಯ್ತಾ? ನಾವು ಹೋಗೋದಿಲ್ಲ, ನಾವು ವಾಪಸ್ ಹೋಗೋದಿಲ್ಲ. ರಾಣಾ ಬಹದ್ದೂರ್ಗೆ ನೋಡಿ ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರಿಂದ ಎಲ್ರು ಬೇಗ ಹೇಳ್ಬಿಡಿ ಯಾರ್ಯಾರು ನನ್ನ ಈ ಫ್ಯಾಮಿಲಿ ಐಲ್ಯಾಂಡ್ ನಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ. ನಾನಿಲ್ಲೇ ಇರ್ತೀನಿ. ತುಂಬಾನೇ ಅದ್ಭುತ. ಇವತ್ತಿಂದ ನೀವೆಲ್ಲರೂ ನಾನು ಪ್ರೀತಿಯಿಂದ ಮಾಡಿರುವಂತಹ ಫ್ಯಾಮಿಲಿ ಐಲ್ಯಾಂಡ್ ನ ಮೆಂಬರ್ಗಳು.
ಯಾಕಂದ್ರೆ ನಾನೇ ಮುಖ್ಯಸ್ಥ. ಮತ್ತೆ ನಾನು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ವಿವಿಧ ರೀತಿಯ ಕೆಲಸವನ್ನ ಕೊಡೋನಿದ್ದೇನೆ. ಎಲ್ರು ನನ್ನ ಜೊತೆಲಿ ಹೇಳಿ, ಹ್ಯಾಪಿ ಫ್ಯಾಮಿಲಿ ಜಿಂದಾಬಾದ್. ಈಗ ತುಂಬಾ ಖುಷಿ ಆಯ್ತು. ನೀವು ಈಗ ಎಲ್ಲರೂ ಇಲ್ಲಿರೋ ಒಂದೊಂದು ಕ್ಯಾಪ್ ಅನ್ನ ತಗೊಂಡು ಹಾಕೊಳ್ಳಿ. ಇದರಲ್ಲಿ ಕ್ಯಾಮ್ರಾ ಅಳವಡಿಸಿದ್ದೀನಿ. ನನಗೆ ಪ್ರತಿ ಕ್ಷಣವೂ ತಿಳ್ಕೊತಾ ಇರಬೇಕು ನೀವು ಏನ್ ಮಾಡ್ತಾ ಇದ್ದೀರಾ ಅಂತ. ಪ್ಲೀಸ್ ಅದನ್ನ ತೆಗಿಬಾರ್ದು, ಯಾಕಂದ್ರೆ ಶಾಕ್ ಹೊಡೆಯುವಂತ ಸಾಧ್ಯತೆ ಇರುತ್ತೆ. ಲಡ್ಡು ಸಿಂಗ್ ಸರ್, ಆ ಹೆಲಿಕಾಪ್ಟರ್ ಇದೇ ಡೈರೆಕ್ಷನ್ ಅಲ್ಲಿ ಹೋಗಿತ್ತು. ಖಂಡಿತ ಮುಂದೆ ಯಾವ್ದಾದ್ರು ಐಲ್ಯಾಂಡ್ ಇರುತ್ತೆ. ಲಡ್ಡು ಸಿಂಗ್ ಸರ್, ಮುಂದೆ ಒಂದು ಐಲ್ಯಾಂಡ್ ಕಾಣಿಸ್ತಾ ಇದೆ. ಅದನ್ನ ಬಿಟ್ರೆ ದೂರ ತನಕ ಒಂದ್ ಐಲ್ಯಾಂಡ್ ಕೂಡ ಕಾಣಿಸ್ತಾ ಇಲ್ಲ. ಎಸ್, ಅಲ್ಲೊಂದು ಹೆಲಿಕಾಪ್ಟರ್ ಕೂಡ ಹಾರೋದು ಕಾಣಿಸ್ತಾ ಇದೆ. ಇದೇ ಐಲ್ಯಾಂಡ್ ಅನ್ಸುತ್ತೆ. ಎಲ್ಲರೂ ಅಲ್ಲೇ ಇರ್ಬೋದು, ನಡೀರಿ. ಶಿವ, ಕತ್ತಲಾಗಿದೆ. ಅವರು ನಮ್ಮನ್ನ ನೋಡೋಕ್ಕಾಗಲ್ಲ. ಆದ್ರೆ ನಾವು ಮೋಟಾರ್ ಬೋಟ್ ಇಂದ ಅಲ್ಲಿಗೆ ಹೋದ್ರೆ ಇದ್ರ ಎಂಜಿನ್ ಸೌಂಡ್ ಇಂದ ನಾವ್ ಅಲ್ಲಿಗೆ ಹೋಗ್ತಾ ಇರೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಡೋಂಟ್ ವರಿ ರೇವಾ, ನನ್ನ ಹತ್ರ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಲಡ್ಡು ಸಿಂಗ್ ಸರ್, ಈ ಮೋಟಾರ್ ಬೋಟ್ ನ ಆಫ್ ಮಾಡ್ಬಿಡಿ. ಮತ್ತೆ ನಿಮ್ಮ ಯೂನಿಫಾರ್ಮ್ ನ ಚೇಂಜ್ ಮಾಡಿ ನಿಮ್ಮ ಪ್ರೈವೇಟ್ ಡ್ರೆಸ್ ಅಲ್ಲಿ ಬನ್ನಿ. ಇಲ್ಲ ಅಂದ್ರೆ ನಿಮ್ಮನ್ನ ನೋಡ್ತಿದ್ದಂಗೆ ಅವರು ಕಂಡು ಹಿಡಿದು ಬಿಡ್ತಾರೆ. ಓಕೆ ಶಿವ. ನನ್ನ ಪ್ರೀತಿಯ ಫ್ಯಾಮಿಲಿ ಮೆಂಬರ್ಸ್, ನನಗೆ ಇಷ್ಟ ಏನು ಅಂದ್ರೆ ನನ್ನ ಫ್ಯಾಮಿಲಿನವರು ಎಲ್ಲರೂ ಫಿಸಿಕಲಿ ಫಿಟ್ ಆಗಿರ್ಬೇಕು ಅನ್ನೋದು. ಯಾರ್ಯಾರು ಮಾರ್ನಿಂಗ್ ಎಕ್ಸಸೈಸ್ ನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ನಿಮ್ಮ ಕೈಗಳನ್ನ ಎತ್ತಿ ನೋಡೋಣ. ತೇಜ, ಇವ್ರಿಗೆ ರಬ್ಬರ್ ಬೋಟ್ ಅನ್ನ ಅರೇಂಜ್ ಮಾಡ್ತೀಯಾ? ನಾನು ಹೇಳಿದ ಅರ್ಥ ಆಯ್ತು ತಾನೆ? ನಾವು ಫಿಟ್ ಆಗಿರ್ಬೇಕು. ನಾವು ಫಿಟ್ ಆಗಿರ್ಬೇಕು. Oh, very good. I love my family. Come on, guys. ಹಾಗೆ 1 2 1 2. Come on, march. ಹಾಗೆ. ಅಯ್ಯೋ, ನನಗೆ ಓಡೋದಕ್ಕೆ ಆಗ್ತಾ ಇಲ್ಲ. ಓಡಿ ಬೇಗ. ತಾತ, ಹೇಗಿದ್ದೀರಾ ತಾತ? ಶಿವ ನೀನ್ ಬಂದ್ಬಿಟ್ಯಾ? ನಾವಿನ್ನು ಉಳ್ಕೊಂಡ್ವಿ. ನೋಡು, ಈ ಜಾಗಕ್ಕೆ ಕರ್ಕೊಂಡ್ ಬಂದು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಅಂತ. ಅಯ್ಯೋ ಲಡ್ಡು ಸಿಂಗ್ ಸರ್, ನೀವು ಆ ಮನುಷ್ಯನ ಅರೆಸ್ಟ್ ಮಾಡ್ಬಿಡಿ ಪ್ಲೀಸ್. ನಿಮ್ಮನ್ನ ಬೇಡ್ಕೋತೀನಿ ಪ್ಲೀಸ್. ನಮ್ಮನ್ನ ಅವರು ಬಂದಿ ಹಾಕ್ಸಿದ್ದಾರೆ. ಹಾಗಾದ್ರೆ ಇನ್ನೊಂದಷ್ಟು ಜನ ಗೆಸ್ಟ್ ಬಂದಿದ್ದಾರೆ. ಮತ್ತೆ ಶಾಪ್ ನಂಬರ್ 45 ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ಸತ್ತೆ. ಈ ಮನುಷ್ಯ ಹೆಸರಿನ ತರಾನೇ ಇದ್ದಾನೆ ಅನ್ಸುತ್ತೆ. ಹೆದರ್ಸಿ ಫ್ಯಾಮಿಲಿ ಮಾಡ್ತಿದ್ದಾನೆ. ನಮಸ್ಕಾರ ಎಲ್ಲರಿಗೂ. ನನಗನ್ಸತ್ತೆ ಶಾಪ್ ನಂಬರ್ 45 ನ ವ್ಯಕ್ತಿಗೆ ಖುಷಿ ಇಲ್ಲ ಅಂತ.
ಸ್ವಾಮಿ ಅಂಕಲ್, ಶಾಪ್ ನಂಬರ್ 45 ನಿಮ್ಮ ಅಂಗಡಿನಾ? ಅಯ್ಯಯ್ಯೋ ಈಗ ವಿಷಯ. ಅಯ್ಯೋ ಇಲ್ಲ ರಾಣಾ ಸರ್ ಅವರೇ, ನೋಡಿ ನಾವು ಚೆನ್ನಾಗಿದ್ದೀವಿ, ನಾವು ಖುಷಿಯಾಗಿದ್ದೀವಿ, ನಾವು ನಗ್ತಾ ಇದ್ದೀವಿ ನೋಡಿ ನೀವೇ. ನಾವು ತುಂಬಾ ಖುಷಿಯಾಗಿದ್ದೀವಿ. ಇದಲ್ವಾ ಮಾತು ಅಂದ್ರೆ. ಸರಿ, ಈಗ ಲಂಚ್ ಟೈಮ್ ಆಗಿದೆ, ಎಲ್ಲರೂ ಫ್ಯಾಮಿಲಿ ಡಿನ್ನರ್ ಟೇಬಲ್ಗೆ ಬಂದ್ಬಿಡಿ. ಲಂಕಾ ಡಂಕಾ, ಹೋಗಿ ಅವರನ್ನ ಸ್ವಾಗತ ಮಾಡಿ. ಇದೆಲ್ಲ ಏನು ಶಿವ? ರೇವಾ, ಇದೆಲ್ರೂ ಖುಷಿ ಅಲ್ಲ, ಇದು ಭಯ. ತಾತ, ನೀವೆಲ್ಲ ಹೊರಡಿ, ನಾವೇನಾದ್ರೂ ಮಾಡ್ತೀವಿ. ಹೇ ಓಲ್ಡ್ ಮ್ಯಾನ್, ಏನು ಜನಗಳ ಜೊತೆ ಕುಸು ಕುಸು ಅಂತ ಮಾತಾಡ್ತಾ ಇದೀಯ ನೀನು? ಅಂಕಲ್, ದೊಡ್ಡವ್ರಿಗೆ ನೀವು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಏ ಮಗು, ನಾನು ಮರ್ಯಾದೆಯಿಂದಲೇ ಮಾತಾಡ್ತಾ ಇದ್ದೀನಿ. ಮತ್ತೆ ಮಗು, ನೀನಿಲ್ಲೇನ್ ಮಾಡ್ತಾ ಇದೀಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬೇಗ ನಡೀರಿ, ನಾವೆಲ್ಲಾದ್ರೂ ಬಚ್ಚಿಟ್ಕೋಬೇಕು. ಅವ್ರ ಕಡೆಯವರು ನಮ್ಮನ್ನ ಕಂಡು ಹಿಡಿಬಾರ್ದು. ಹಾ ಹೌದು. ಸ್ನೇಹಿತರೆ, ನಮ್ಮ ನಡುವೆ ಕರೀದೆ ಬಂದಿರುವಂತಹ ಒಂದಷ್ಟು ಅತಿಥಿಗಳಿದ್ದಾರೆ. ಅವರು ಬರ್ತಿದ್ದ ಹಾಗೇನೆ ಎಲ್ಲ ಒಡೆದಾಟ ಬಡ್ದಾಟ ಶುರು ಮಾಡಿದ್ದಾರೆ. ನನ್ನ ಈ ಐಲ್ಯಾಂಡ್ ಒಂದು ಫ್ಯಾಮಿಲಿ ಐಲ್ಯಾಂಡ್. ನಾವೆಲ್ರೂ ಇಲ್ಲಿ ಪ್ರೀತಿಯಿಂದ ಇರ್ಬೇಕು ಅನ್ಕೊಂಡಿದ್ದೀವಿ. ಯಾರಿಗಿಲ್ಲಿ ಒಡೆದಾಟದ ಆಸೆ ಇದೆಯೋ ಅವರು ಈ ಒಂದು ಸ್ಟೇಡಿಯಂನಲ್ಲಿ ಬಂದು ಪೂರ್ತಿ ಮಾಡ್ಕೋಬಹುದು. ನಮ್ಮೆಲ್ಲರ ಎಂಟರ್ಟೈನ್ಮೆಂಟ್ ಕೂಡ ಆಗ್ಬಿಡುತ್ತೆ. ಓಕೆ, ಸ್ಟಾರ್ಟ್ ದ ಫೈಟ್. ಶಿವ, ನೀನ್ ಚಿಂತೆ ಮಾಡ್ಬೇಡ. ಇಂಥ ಪೈಲ್ವಾನ್ಗಳಿಗೆಲ್ಲ ಈ ಲಡ್ಡು ಸಿಂಗ್ ಹೆದರೋದಿಲ್ಲ. ನಾನ್ ಇವ್ರನ್ನ ನೋಡ್ಕೋತೀನಿ. ನೀನೀಗ ಫೈಟ್ ಶುರು ಮಾಡು, ನಾನ್ ನಿನ್ ಹಿಂದೆ ನಿಂತ್ಕೋತೀನಿ. ಏ ಮಗು, ಕಡೆ ಹೊರಟಾಗೋ, ಏಟ್ ಬೀಳುತ್ತಿಲ್ಲ ಅಂದ್ರೆ. ಮಗು ಅಂತ ಕರಿಬೇಡಿ ಅಂಕಲ್. ಅಂಕಲ್, ಅಂಕಲ್ ಎಲ್ಲಿ ಹೋದ್ರು? ನಾನು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ತೀನಿ. ಫೈಟ್ ನನಗಿಷ್ಟ ಇಲ್ಲ. ನಾನೊಂದು ಫ್ಯಾಮಿಲಿ ಐಲ್ಯಾಂಡ್ ನ ಮಾಡಿದ್ದೀನಿ, ಅದರಲ್ಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಏನಂತೀರಾ ಬ್ರದರ್ಸ್? ಖುಷಿಯಾಗಿದ್ದೀರೋ ಇಲ್ವೋ? ಇಲ್ಲ ಅಂತಂದ್ರೆ ಮನೆಗೆ ಹೋಗ್ಬಿಡಿ. ಅವರು ಭಯದಿಂದ ಹೇಳ್ತಿರೋದು. ನೀವು ಇವ್ರೊಳಗಡೆ ಭಯ ಅನ್ನೋ ಒಂದು ವಸ್ತುನ ತುಂಬಿದ್ದೀರಾ. ಈ ಹುಡುಗ ನನ್ನ ಹಿಂದೆನೆ ಬಿದ್ದಿದ್ದಾನಲ್ಲಪ್ಪ. ಈ ಮಗು ನನ್ನ ಹಿಂದೆ ಬೀಳೋದಿಲ್ಲ ಅನ್ಸತ್ತೆ. ನಿಮಗ್ ಗೊತ್ತಿದ್ಯಾ ನಾನು ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ? ಆದ್ರೆ ನಿಮ್ಗನ್ಸುತ್ತೆ
ನಾನು ಇದನ್ನೆಲ್ಲ ಮಾಡೋದ್ರಿಂದ ನನಗೆ ಖುಷಿ ಸಿಗುತ್ತೆ ಅಂತ ಖಂಡಿತ ಇಲ್ಲ. ಒಬ್ಬನೇ ಜೀವಿಸ್ತಾ ಇದ್ದೆ ನಾನು ಏಕಾಂಗಿಯಾಗಿ. ಜನಗಳನ್ನೆಲ್ಲ ನೋಡಿ ನನಗೆ ತುಂಬಾ ಬೇಸರವಾಗ್ತಾ ಇತ್ತು. ನನಗೆ ನನ್ನ ಫ್ಯಾಮಿಲಿ ಇದ್ದಿದ್ರೆ, ನನ್ನ ಜನಗಳಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆಗ ನನ್ನ ಜೀವನನ ಖುಷಿಯಾಗಿ ಅನುಭವಿಸ್ಬೋದು ಅಂತ. ಆದ್ರೆ ಆ ರೀತಿ ಆಗ್ಲಿಲ್ಲ. ಮತ್ತೆ ಯಾರು ನನ್ನನ್ನ ತನ್ನವರನ್ನಾಗಿ ಮಾಡ್ಕೊಳ್ಳಿಲ್ಲ, ನನ್ನನ್ನ ಕಡೆಗಣಿಸಿದ್ರು. ಆಗ ನನಗೆ ಕೋಪ ಬಂತು. ನಾನು ಸಿಕ್ಕಾಪಟ್ಟೆ ದುಡ್ಡನ್ನ ದುಡ್ದೆ, ಮತ್ತೆ ಈ ಐಲ್ಯಾಂಡ್ ನ ಕೊಂಡ್ಕೊಂಡೆ. ನಿಮ್ಮಂತ ಜನಗಳನ್ನ ಕಿಡ್ನಾಪ್ ಮಾಡಿ ಇಲ್ಲಿ ತಗೊಂಡ್ ಬಂದೆ. ನನ್ನ ಒಂದು ಸುಂದರವಾದ ಫ್ಯಾಮಿಲಿನ ಮಾಡ್ಕೊಂಡೆ. ಆದ್ರೆ ಶಿವ, ನೀನ್ ನನ್ನ ಎಲ್ಲ ಪ್ಲಾನ್ ಹಾಳು ಮಾಡ್ಬಿಟ್ಟೆ. ಅಂಕಲ್, ಜನರನ್ನ ಪ್ರೀತಿಯಿಂದ ಟ್ರೀಟ್ ಮಾಡ್ಬೇಕಾಗತ್ತೆ, ಭಯದಿಂದ ಅಲ್ಲ. ಫ್ಯಾಮಿಲಿ ಆಗೋದು ಪ್ರೀತಿಯಿಂದ, ಭಯದಿಂದ ಅಲ್ಲ. ಜೈಲಿಂದ ವಾಪಸ್ ಬಂದು ಮತ್ತೆ ಪ್ರಯತ್ನ ಮಾಡಿ. ನೀವೀಗ ಹೇಗೆ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ. ನನ್ನನ್ನು ಕ್ಷಮಿಸಿ. ನಾನು ನನ್ನ ಶಕ್ತಿಯಿಂದ ಫ್ಯಾಮಿಲಿನ ರೂಪಿಸ್ಕೊಳ್ಳೋದಕ್ಕೆ ನೋಡ್ದೆ. ನಾನು ಜೈಲಿಂದ ವಾಪಸ್ ಬಂದು ಪ್ರೀತಿಯಿಂದ ಎಲ್ಲರನ್ನೂ ಸಂಪಾದನೆ ಮಾಡ್ತೇನೆ. ಅಂಕಲ್, ಕದಿಯೋದ್ರಿಂದ ಇದುವರೆಗೂ ಯಾರ ಮಾನ ಕೂಡ ಹೆಚ್ಚಾಗಿಲ್ಲ. ಅದನ್ನೆಲ್ಲ ಅಲ್ಲೇ ಬಿಟ್ಬಿಡಿ. ಮಗು, ಡೈಲಾಗ್ ಸಖತ್ತಾಗೆ ಹೊಡಿತೀಯ. ಜಾಗ ಖಾಲಿ ಮಾಡೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬಿಡು, ಬಿಡು. ತಪ್ಪಿಸ್ಕೊಂಡು ಹೋಗಿಬಿಟ್ಟು. ಅಯ್ಯೋ, ಲಡ್ಡು ಸಿಂಗ್ ಅವರ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು. ಓ ಡ್ಯಾಮ್ ಇಟ್! ನಮ್ಮ ಅಂಗಡಿನೆಲ್ಲ ಲೂಟಿ ಮಾಡ್ಬಿಟ್ರು. ಕಳ್ಳರು ನಮ್ಮ ಅಂಗಡಿನೆಲ್ಲ ಲೂಟಿ ಮಾಡ್ಬಿಟ್ರು. ಲಡ್ಡು ಸಿಂಗ್, ನೀನ್ ಇದ್ರೂ ಕೂಡ ಊರ್ ತುಂಬಾ ಕಳ್ತನಗಳಾಗ್ತಾನೆ ಇದೆ. ಆದ್ರೆ ನೀನ್ ನೋಡಿದ್ರೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ಯಲ್ಲ. ನಿನ್ನಿಂದ ಒಂದು ಕಳ್ಳನ್ನು ಹಿಡಿಯೋಕಾಗ್ತಿಲ್ಲ. ನಿನಗೆ ಯಾವಾಗ್ಲೂ ಯಾಮರ್ಸಿ ಅವರು ಓಡ್ ಹೋಗ್ಬಿಡ್ತಾರೆ. ಕಿವಿ ಅರಳಿಸಿ ಸರಿಯಾಗಿ ಕೇಳಿಸ್ಕೊ. ನಿನಗೆ ನಾಳೆವರೆಗೂ ಅಷ್ಟೇ ಟೈಮ್ ಇರೋದು. ನಾನ್ ನಿನ್ಗೆ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ನಾಳೆ ಅಷ್ಟರಲ್ಲಿ 10 ಜನನಾದ್ರೂ ಲಾಕಪ್ ನಲ್ಲಿ ಇರ್ಬೇಕು. ಸರ್, ನಾಳೆ ಒಳಗೆ 10 ಜನ ಯಾಕೆ, 15 ಜನ ಕಳ್ಳರನ್ನ ಹಿಡಿದು ಹಾಕ್ತೀನಿ. ಸರಿ, ಹಾಗಾದ್ರೆ ನಾಳೆ ಅಷ್ಟರಲ್ಲಿ 15 ಜನ ಕಳ್ಳರು ಲಾಕಪ್ ಅಲ್ಲಿ ಇರ್ಬೇಕು. ಸರ್ ನಾನು ಸರ್ ಏನ್ ಸರ್ ನೀವು ಸುಮ್ನೆ ಇರೋದ್ ಬಿಟ್ಬಿಟ್ಟು 15 ಜನನ್ನ ನೀವು ಲಾಕಪ್ ಅಲ್ಲಿ ಹಾಕ್ತೀನಿ ಅಂತ ಯಾಕೆ ಕೊಚ್ಕೋಬೇಕಾಗಿತ್ತು ಸಾರ್? 15 ಜನ ಕಳ್ಳರನ್ನ ಈಗ ಎಲ್ಲಿಂದ ತರ್ತೀರಿ ನೀವು? ಜಯರಾಮ, ಲಡ್ಡು ಸಿಂಗ್ ಕೈಯಿಂದ ಯಾವ್ದು ಆಗಲ್ಲ ಅಂತೇನಿಲ್ಲ. ಯಾವ್ದು ಆಗಲ್ಲ ಅಂತ ಅನ್ಕೊಂಡಿರ್ತಾರೋ ಅದನ್ನೇ ಮಾಡ್ತೀನಿ. ಹಲೋ ಜೆಂಟಲ್ಮನ್ಸ್, ನಾನು ನಿಮ್ಮ ಒಂದಷ್ಟು ಸಮಯನ ತಗೋಬಹುದಾ? ಹಾ ಸರ್, ತಗೊಳ್ಳಿ. ಆದ್ರೆ ಜಾಸ್ತಿ ತಗೋಬೇಡಿ, ನಾವು ಎಲ್ಲೋ ಹೋಗ್ಬೇಕು. ನಾನೊಬ್ಬ ಜರ್ನಲಿಸ್ಟು. ನಾನೊಂದು ಮನುಷ್ಯರ ಹಾವಭಾವದ ಬಗ್ಗೆ ಒಂದು ಪುಸ್ತಕನ ಬರಿತಾ ಇದ್ದೀನಿ. ಪುಸ್ತಕದ ಪ್ರಾರಂಭವನ್ನ ಚಿಕ್ಕ ವಯಸ್ಸಿನಿಂದ ಪ್ರಾರಂಭಿಸಬೇಕು ಅಂತಿದ್ದೀನಿ.
ಚಿಕ್ಕ ವಯಸ್ಸು ಅನ್ನೋದು ಎಷ್ಟು ತುಂಟತನ ಇರುತ್ತೆ ಅಲ್ವಾ? ಎಷ್ಟೋ ಸಲ ಚಾಕ್ಲೇಟ್ ನ ಕದ್ಬಿಟ್ಟಿರ್ತೀವಿ, ಯಾರ್ದೋ ಬುಕ್ ಅನ್ನ ಕದ್ದಿಟ್ಬಿಟ್ಟಿರ್ತೀವಿ. ಮತ್ತೆ ನೀವು ಏನಾದ್ರೂ ಆತರ ಏನಾದ್ರೂ ಮಾಡಿದ್ದೀರಾ? ಹೇಳಿ ನೋಡೋಣ. ಅಯ್ಯೋ, ನಮಗೆ ಬೇರೆಯವರ ಟಿಫನ್ ನ ಕಾಯ್ದು ತಿನ್ನೋದ್ರಲ್ಲಿ ಒಳ್ಳೆ ಮಜಾ ಬರ್ತಿತ್ತು ಅವಾಗೆಲ್ಲ. ಹಾ ಹೌದು. ಅಯ್ಯೋ, ನಾನಂತೂ ಟೀಚರ್ ಬರೋ ಅಷ್ಟ್ರಲ್ಲಿ ಅವರ ಡಸ್ಟರ್ನೇ ಕದ್ದು ಜೋಬ್ನಲ್ಲಿ ಇಟ್ಕೊಂಡ್ ಬಿಡ್ತಿದ್ದೆ. ಅವಾಗ ಅವರು ಬಂದು ಹುಡುಕ್ತಾ ಇದ್ರು, ಅಲ್ಲೇ ಟೈಮ್ ವೇಸ್ಟ್ ಆಗ್ಬಿಡ್ತಾ ಇತ್ತು ಗೊತ್ತಾ ನಿಮ್ಗೆ. ಆಮೇಲೆ ನಮ್ಗೆ ರಜಾ ಸಿಗ್ತಾ ಇತ್ತು ಗೊತ್ತಾ. ನಾನ್ ಇವ್ ತರ ಸಣ್ಣ ಪುಟ್ಟದಲ್ಲ ಏನು ಮಾಡ್ಲಿಲ್ಲ. ನಾನ್ ಆಟ ಆಡ್ತಾನೆ ನನ್ ಫ್ರೆಂಡ್ಸ್ ನ ಪೆನ್ಸಿಲ್ ಎಲ್ಲ ಕದೀತಾ ಇದ್ದೆ, ನಂತರ ಅದನ್ನ ವಾಪಸ್ ಕೊಡ್ತಿದ್ದೆ. ಹಾಗಾದ್ರೆ ಏನು ಅಂತಂದ್ರೆ ನೀವು ಎಲ್ಲರೂ ಕೂಡ ಒಂದಲ್ಲ ಒಂದು ಸಲ ಕಳ್ತನನ ಮಾಡೇ ಇದ್ದೀರಾ. ಓಹೋ, ಯು ಆರ್ ಅಂಡರ್ ಅರೆಸ್ಟ್. ಏನ್ ಮಾಡ್ತಾ ಇದ್ದೀರಾ? ನಮ್ಮನ್ನು ಹೊರಗಡೆ ಬಿಡಿ. ಜಯರಾಮ, ಬೀಗ ತೆಗಿ. ನಮ್ಮನ್ನು ಬಿಟ್ಬಿಡಿ. ನೀವ್ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಚಿಕ್ಕ ವಯಸ್ಸಲ್ಲಿ ಮಾಡಿದ ತಪ್ಪಿಗೆ ನಾವು ಜೈಲಿಗೆ ಹೋಗ್ಬೇಕಾ? ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನನಗೆ ಕಮಿಷನರ್ ಸರ್ ಅವರು ನಾಳೆ ಒಳಗೆ 15 ಕಳ್ಳರನ್ನ ಹಿಡ್ದಾಕೋ ಟಾರ್ಗೆಟ್ ಕೊಟ್ಟಿದ್ದಾರೆ. ನೀವೆಲ್ರೂ ಕಳ್ತನ ಮಾಡಿದೀರಾ, ನೀವೆಲ್ರೂ ಕಳ್ತನ ಮಾಡ್ದವ್ರೆ. ಜಯರಾಮ, ಇವ್ರು ಯಾರನ್ನು ಬಿಡ್ಬೇಡ, ಇವ್ರೆಲ್ರ ಮೇಲೆ ಕಂಪ್ಲೇಂಟ್ ಬರ್ಕೋ. ಅಯ್ಯ ಲಡ್ಡು ಸಿಂಗ್ ಸರ್, ನೀವು ನಮ್ಮನ್ನ ಮೋಸ ಮಾಡಿ ಹಿಡ್ದಿದ್ದೀರ. ಅಪರಾಧಿಗಳನ್ನ ಸರಿ ಸಾರ್, ಈಗ ಎಣಿಸ್ತೀನಿ ನಾನು. 1 2 3 4 5 ಸಾರ್. ಅಯ್ಯಯ್ಯೋ. ಜಯರಾಮ, ನೀನು ಕೂಡ ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಒಂದು ಕಳ್ತನ ಮಾಡೇ ಇರ್ತೀಯ. ಈಗ 11 ಆಯ್ತು. ಸಾರ್, ಇದಂತೂ ನಿಜವಾಗ್ಲೂ ಸರಿ ಅಲ್ವೇ ಅಲ್ಲ ಸಾರ್. ನನ್ನನ್ನು ಎಣ್ಸೋಕ್ ಹೇಳಿ ಹೇಳಿ ನೀವು ಅದ್ರಲ್ಲಿ ನನ್ನೂ ಸೇರಿಸ್ಬಿಟ್ರಲ್ಲ ಸಾರ್. ಲಡ್ಡು ಸಿಂಗ್ ಸರ್, ಇವರೆಲ್ಲ ಒಳಗೆ ಯಾಕಿದ್ದಾರೆ? ಶಿವ, ಕಮಿಷನರ್ ಸರ್ ಅವರು ನನಗೆ ನಾಳೆ ಒಳಗೆ 15 ಜನ ಕಳ್ಳರನ್ನ ಹಿಡಿಯೋ ಟಾರ್ಗೆಟ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಅಪರಾಧಿಗಳು, ಇವರೆಲ್ಲರೂ ಕಳ್ತನ ಮಾಡಿದ್ದಾರೆ. ಕಳ್ತನ ಏನು? ತೀಜಾನಿ ಅಂಕಲ್, ಸ್ವಾಮಿ ಅಂಕಲ್, ನೀವ್ಗಳು ಕಳ್ತನ ಮಾಡಿದೀರಾ? ಅಯ್ಯ ರಾಮ, ನಾವ್ ಯಾವ ಕಳ್ತನೂ ಮಾಡಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿದ್ನೆಲ್ಲ ಹೇಳ್ಬೇಕಾರೆ ಲಡ್ಡು ಸಿಂಗ್ ಸರ್ ನಮ್ಮನ್ನ ಕಳ್ರು ಅಂತ ಹಿಡ್ಕೊಂಡ್ ಇಲ್ಲಿ ಹಾಕಿದ್ದಾರೆ. ಲಡ್ಡು ಸಿಂಗ್ ಸರ್, ಸುಮ್ನೆ ಈ ತರ ಜನರನ್ನ ಲಾಕಪ್ ಒಳಗಡೆ ಹಾಕೋದು ನಾಟ್ ಫೇರ್. ಶಿವ, ನಾಳೆ ಒಳಗೆ ನನ್ನ ಟಾರ್ಗೆಟ್ ನ ಪೂರ್ತಿ ಮಾಡ್ಬೇಕು. 11 ಜನ ಕಳ್ಳರನ್ನ ಹಿಡ್ದಾಕಿದ್ದೀನಿ, ಇನ್ 4 ಜನ ಬಾಕಿ ಇದೆ. 1 ರಿಂದ 4, 4 ರಿಂದ 1, ಓನ್ಲಿ 4. ಶಿವ, ನೀವ್ ಯಾರು ಚಿಕ್ಕ ವಯಸ್ಸಲ್ಲಿ ಕಳ್ತನನೇ ಮಾಡ್ಲಿಲ್ವಾ? ಹೇಳಿ. ಶಿವ, ಏನು ಉತ್ತರ ಕೊಡ್ಬೇಡ. ಲಡ್ಡು ಸಿಂಗ್ ಉದ್ದೇಶ ಸರಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ಯುಡಿ, ನೀನಂತೂ ಖಂಡಿತ ಏನಾದ್ರೂ ಒಂದು ಕಳ್ತನ ಮಾಡೇ ಇರ್ತೀಯ ಅಲ್ವಾ? ಹೇಳು 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 ಹೇಳು. ಲಡ್ಡು ಸಿಂಗ್ ಸರ್, ನಾವಿನ್ನೂ ಮಕ್ಕಳು, ನಾವಂತದೇನು ತಪ್ಪು ಮಾಡಲ್ಲ. ಲಡ್ಡು ಸಿಂಗ್ ಸರ್, ಇದನ್ನೆಲ್ಲ ಬಿಟ್ಟು ಹಾಕಿ. ನೀವು ಟೈಮ್ ವೇಸ್ಟ್ ಮಾಡೋದನ್ನ ಬಿಡಿ, ಮತ್ತೆ ನಿಜವಾದ ಕಳ್ಳನ ಹಿಡಿ ಹೋಗಿ. ನೀವು ಬನ್ನಿ, ಲಾಕಪ್ ನ ತೆಗಿರಿ, ಮತ್ತೆ ಇವರೆಲ್ಲ ಹೋಗೋಕ್ ಬಿಡಿ ಸರ್. ನೀವು ನೀನ್ ಹೇಳ್ತಾ ಇದ್ದೀಯ ಅಂತ ನಾನು ಇವ್ರನ್ನೆಲ್ಲ ಬಿಡ್ತಾ ಇದ್ದೀನಿ. ನಾನ್ ತುಂಬಾ ಕಾಡಕ್ ಇನ್ಸ್ಪೆಕ್ಟ್ರು. ಅಯ್ಯೋ ಲಡ್ಡು ಸಿಂಗ್ ಅವರೇ, ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಎಲ್ರು ಥ್ಯಾಂಕ್ಸ್ ಹೇಳಿ ಇವ್ರಿಗೆ. ಸಾಕ್ ಮಾಡಿ. ಅಯ್ಯೋ ನಿಲ್ಸಿ. ಅಂಕಲ್, ನೀವ್ ಯಾವ್ದಾದ್ರೊಂದು ಗ್ಯಾಂಗ್ ನ ನೋಡಿದೀರಾ ಇಲ್ಲಿಂದ ಹೋಗ್ತಿರೋ ಅಂತದ್ದು? ಇಲ್ಲ, ನಾನು ನೋಡಿಲ್ಲ. ಏಯ್ ಕೇಳಿಲಿ, ಇಲ್ಲಿ ಯಾರಾದ್ರೂ ವ್ಯಾನ್ ನಲ್ಲಿ ಹೋಗಿರೋ ಗ್ರೂಪ್ ನ ನೋಡ್ದಿಯಾ? ಇಲ್ಲ ಸರ್, ನೋಡಿಲ್ಲ. ಯಾರಿದು? ಹಾ, ಓದು 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 ಓದು.
ಶಿವ, ನಾನು ವೇದಾ ಸಿಟಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಹೊರಗಡೆ ಇದ್ದೀನಿ. ಇವಾಗ ತಾನೇ ನಾನೊಂದ್ ವ್ಯಾನ್ ಇಂದ 10 ಜನ ಹೊರಗಡೆ ಇಳ್ದು ಅಲ್ಲಿ ಒಳಗ್ ಹೋಗೋದನ್ನ ನೋಡ್ದೆ. ನೀನ್ ಇಲ್ಲಿ ಬೇಗ ಬಂದ್ಬಿಡು. ಓಕೆ ಆದಿ, ನಾನ್ ಬರ್ತಿದ್ದೀನಿ, ನೀನ್ ಅಲ್ಲೇ ಇರು. ಲಡ್ಡು ಸಿಂಗ್ ಸರ್, ಅಲ್ಲಿ ನೋಡಿ, ಅಲ್ಲಿದ್ದಾರೆ ಕಳ್ರು. ಬ್ಯಾಂಕಿಂದ ಕಳ್ತನ ಮಾಡಿ ಹೋಗ್ತಿದ್ದಾರೆ. ಎಲ್ರು ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. 1 2 3 4 5 6 7 8 9 10. ನೀವು 10 ಜನ ಇದ್ದೀರಾ. ನನಗೆ 15 ಜನ ಕಳ್ರು ಬೇಕು. ಸರಿ, ನಡೀರಿ ನಡೀರಿ. ನಿಮ್ಮಿಂದ ನನಗೆ ಏನು ಕೆಲಸ ಆಗಲ್ಲ. ನಡೀರಿ ನಡೀರಿ. ಏ ಲಡ್ಡು ಸಿಂಗ್ ಸರ್, ನೀವೇನ್ ಮಾಡಿದ್ರಿ? 10 ಜನ ಕಳ್ರನ್ನ ನೀವ್ ಹಾಗೆ ಬಿಟ್ರಲ್ಲ. ಅಯ್ಯೋ ಆದಿ, ನನಗೆ 15 ಜನ ಕಳ್ರು ಬೇಕು. 10 ಜನರನ್ನ ಇಟ್ಕೊಂಡು ಏನ್ ಮಾಡ್ಲಿ ಹೇಳು? ಹೇಳು. 10ಕ್ಕೆ 5 ಸೇರ್ಸಿದ್ರೆ ಎಷ್ಟ್ ಹೇಳಿ? 5 ಮತ್ತೆ 5 10. ಇನ್ನು ಉಳಿದಿರೋ 5 ಎಲ್ಲಿದೆ? ನೀನೇ ಹೇಳು. ಈಗ ಸರಿಯಾಗಿದೆ. 1 2 3 4 5 ಮತ್ತೆ 10 15. ನಾನಿದನ್ನ ಯೋಚನೆ ಮಾಡ್ಲಿಲ್ಲ. ಈ 10 ಜನರ ಜೊತೆಗೆ 5 ಜನರನ್ನ ಹಿಡಿದ್ರೆ ಆಗಿತ್ತು. ಕಮಿಷನರ್ ಸರು 15 ಜನ ಅಂತ ಹೇಳಿ ನನ್ನ ತಲೆಯಲ್ಲಿ ತುಂಬಿಟ್ಟಿದ್ರು. ನಾನು ಉಳಿದೋರ್ನ ಹುಡ್ಕೋದನ್ನೇ ಮರ್ತು ಬಿಟ್ಟಿದ್ದೆ. ಶಿವ ಶಿವ. ಆದಿ, ಕಳ್ರಲ್ಲಿ? ಲಡ್ಡು ಸಿಂಗ್ ಸರ್ ಅವರ ಕೃಪೆಯಿಂದ ಎಲ್ಲಾ ಕಳ್ರು ಖುಷಿ ಖುಷಿಯಾಗಿ ಎಸ್ಕೇಪ್ ಆಗಿ ವ್ಯಾನ್ ಅಲ್ಲಿ ಹೋದ್ರು. ನನ್ನ ಹೆಸರು ಕೇಲೇಶ್ ಚಿಲ್ಕೆವಾಲಾ ಅಂತ. ನನ್ನ ದಾರಿಗೆ ಅಡ್ಡ ಬರಬೇಡ ಮಗು, ಇಲ್ಲ ಅಂದ್ರೆ ನಿನ್ ಕತೆ ಮುಗ್ದು ಹೋಗುತ್ತೆ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನೀನು ನನಗೂ ಹೊಡೆದೆ ಅಲ್ವಾ? ಹೊಡಿರೋ ಇವನನ್ನ. ಹ್ಯಾಂಡ್ಸ್ ಅಪ್ ಇನ್ಸ್ಪೆಕ್ಟರ್. ಆ ಮಗುಗ್ ಹೇಳು ನಮ್ಮ ಹತ್ರ ಫೈಟ್ ಮಾಡಬೇಡ ಅಂತ. ಇಲ್ಲ ಅಂದ್ರೆ ನಿಮ್ಮನ್ನ ಮೇಲೆ ಕಳ್ಸೋದಕ್ಕೆ ನನಗೆ ಜಾಸ್ತಿ ಟೈಮು ಹಿಡಿಯೋದಿಲ್ಲ, ಗೊತ್ತಾಯ್ತಾ? ಶಿವ, ನೀನು ಫೈಟ್ ನ ನಿಲ್ಸ್ಬಿಡು. ಇವನು ನನ್ನ ಬೆನ್ನ ಹಿಂದೆ ರಿವಾಲ್ವರ್ ನ ಇಟ್ಕೊಂಡಿದ್ದಾನೆ. ಆ ಮಗು ಸೈಕಲ್ ನ ಶಕ್ತಿಯಿಂದ ನನ್ನನ್ನ ಬಾಳೆನ್ ಸಿಪ್ಪೆ ಸರ ಸುಳ್ದು ಹಾಕ್ಬಿಟ್ಟಿದ್ದ. ತೆಗೆದು ಬಿಸಾಕ್ರು ಅವನ ಸೈಕಲ್ ಅನ್ನ. ಹೋಗಿ ಎಲ್ಲರೂ ವ್ಯಾನಲ್ಲಿ ಕುತ್ಕೊಂಡ್ಬಿಡೆ. ಅಯ್ಯೋ, ನಿನ್ ರಿವಾಲ್ವರ್ ನ ತಗೊಂಡು ಹೋಗು. ನಾನು ಲೈಸೆನ್ಸ್ ಇಲ್ದೇ ಇರೋ ರಿವಾಲ್ವರ್ ನ ಯೂಸ್ ಮಾಡೋದಿಲ್ಲ. ತಗೊಂಡು ಹೋಗು. ಲಡ್ಡು ಸಿಂಗ್, ಹಸುವಾದ್ರೆ ಅದನ್ನ ತಿನ್ಕೊಂಡ್ಬಿಡು. ನಾನ್ ನಿನ್ ರಿವಾಲ್ವರ್ ನ ಹೇಗ್ ತಿನ್ಲಿ? ಹೇಳು. ಹಾ ಲಡ್ಡು ಸಿಂಗ್ ಸರ್, ನಿಮ್ಗೆ ನಿಜವಾಗ್ಲೂ ಹೊಟ್ಟೆ ಹಸ್ದಿದ್ರೆ ಅದನ್ನ ತಿನ್ನಿ. ಆ ಕಳ್ಳ ಬಾಳೆಹಣ್ಣು ತರ ಇರೋ ರಿವಾಲ್ವರ್ ನ ತಗೊಂಡು ನಿಮ್ ಕೈಯಲ್ಲಿ ಬಾಳೆಹಣ್ಣು ಕೊಟ್ಟೋದ. ಅವನು ನನ್ನನ್ನೇ ಮೂರ್ಖನನ್ನಾಗಿ ಮಾಡ್ದ. ಈ ಗ್ಯಾಂಗ್ ನ ನಾವು ಹಿಡಿಬೇಕಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಟ್ರ್ಯಾಕ್ ನ ಸೆಟ್ ಮಾಡ್ಬೇಕಾಗುತ್ತೆ. ಅದು ಯಾವ ತರ ಟ್ರ್ಯಾಪ್ ಅಂದ್ರೆ ಎಲ್ಲಾರು ಒಂದೇ ಸಲ ನಮ್ ಬಲೆಗೆ ಸಿಕ್ ಹಾಕೋಬೇಕು, ಆ ತರ. ಮತ್ತೆ ನಾವು ಅವ್ರನ್ನ ಹಿಡ್ಕೊಳ್ಳೋಣ. ಲಡ್ಡು ಸಿಂಗ್ ಸರ್, ಕೇಳಿಸ್ಕೊಳ್ಳಿ. ಎಲ್ಲ ಕಳ್ರು ವೇದಾ ಸಿಟಿಯಿಂದ ಹೆದರ್ಕೊಂಡು ಓಡ್ ಹೋಗಿದ್ದಾರೆ. ಕಳ್ರಲ್ಲ ಅವರೆಲ್ಲ ಇಲಿಗಳು. ಅವ್ರ ಬಿಲದಿಂದ ಅವ್ರನ್ನೆಲ್ಲ ಓಡೋಗಾಗಿ ಮಾಡಿದೀನಿ. ನಾನು ಸುಮ್ಮನೆ ಇಲ್ಲ, ಹಾಗೆ ಅವ್ರನ್ನೆಲ್ಲ. ಆ ದೊಡ್ಡ ಇನ್ಸ್ಪೆಕ್ಟರ್ ನಮ್ಮನ್ನೇ ಇಲಿ ಅಂತ ಹೇಳ್ದ ಅಲ್ವಾ? ನಾವು ಇಲಿಗಳಲ್ಲ, ಆನೆಗಳು. ನಾವು ಆನೆಗಳು. ಲಡ್ಡು ಸಿಂಗ್,
ನಮ್ಮಗಳನ್ನೇ ಇಲಿ ಅಂತ ಹೇಳ್ದೆ ಅಲ್ವಾ? ನಾನು ಬರ್ತಾ ಇದ್ದೀನಿ. ನಾನು ಯಾರು ಅಂತ ನಿನಗ್ ತೋರ್ಸೋದಕ್ಕೆ. ನೀನ್ ನನ್ನನ್ನು ಯಾವತ್ತೂ ಹುಡ್ಕೋದಕ್ಕಾಗೋದಿಲ್ಲ. ನಾನ್ ಎಲ್ಲಿದ್ದೀನಿ ಅಂತ ನೀನ್ ಜೀವನ ಪೂರ್ತಿ ಹುಡುಕಿದ್ರು ನನ್ನನ್ನು ಹುಡ್ಕೋದಕ್ಕಾಗೋದಿಲ್ಲ. ಬನ್ನಿ, ಆ ಲಡ್ಡು ಸಿಂಗ್ಗೆ ಬುದ್ಧಿ ಕಲಿಸ್ಬೇಕಾಗಿದೆ. ಬೆಳಗ್ಗೆಯಿಂದ ಲಡ್ಡು ಸಿಂಗ್ ಹೊರಗಡೆ ಹೋಗೇ ಇಲ್ಲ. ಬನ್ನಿ, ಅವನ್ನ ಹಿಂಬಾಲಿಸೋಣ. ಖಂಡಿತ ಅವನೆಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ಸಾರ್, ಅವರು ನಮ್ಮನ್ನ ಹಿಂಬಾಲಿಸ್ತಾ ಇಲ್ಲಿ ಗಂಟ ಬಂದ್ಬಿಟ್ಟಿದ್ದಾರೆ ಸಾರ್. ಜಯರಾಮ, ಗೂಂಡಗಳು ಬಂದ್ಬಿಟ್ರು. ಅದೇನು ಸರಿ, ಆದ್ರೆ ಶಿವ ಬರ್ತಾ ಇದ್ದಾನ ಇಲ್ವಾ? ಶಿವ ಒಂದ್ ವೇಳೆ ಬರ್ದೇ ಇದ್ರೆ ಆ ಕಳ್ರ ಇಡೀ ಗ್ಯಾಂಗು ನಮ್ಮಿಬ್ರನ್ನು ಹಿಡ್ಕೊಂಡು ಹೊಡೆದು ಲಡ್ಡು ಸಿಂಗ್ ಅವ್ರೆ, ನಾನ್ ನಿಮ್ಮ ಇಂಟರ್ವ್ಯೂನ ಟಿವಿಲ್ ನೋಡ್ದೆ. ಏನ್ ಜೋಶಿತ್ತು ನಿಮ್ಮಲ್ಲಿ. ಇಲಿಗಳನ್ನ ಒಳ್ಳೆ ಬೋನಿಂದ ಎತ್ತಿ ಎಸೆಯೋ ತರ ನೀವು ಎಷ್ಟು ಬಿಸಾಕ್ಬಿಟ್ರಂತೆ. ವಾವ್. ಇವಾಗ ಹೇಳಿ, ಯಾರು ಇಲಿ ಅಂತ? ಏನು ಇಲ್ಲ. ಈ ಪ್ಲಾನ್ ಎಲ್ಲ ಆ ಶಿವ ಮಾಡಿದ್ದು. ಪ್ಲಾನ್ ಯಾರ್ದಾದ್ರೂ ಆಗಿರ್ಲಿ, ಆದ್ರೆ ನೀನಿಲ್ಲಿ ನನ್ ಕಾಣ್ತಾ ಇದ್ಯಾ. ನನ್ನ ಎದುರುಗಡೆ ನೀನೇ ಇರೋದು. ಇಲ್ಲಿ ಲಡ್ಡು ಸಿಂಗ್ ಸರ್ ಒಬ್ರೇನೆ ಇಲ್ವೇ ಇಲ್ಲ, ಇನ್ನು ತುಂಬಾ ಜನ ಇದ್ದಾರೆ. ನಮ್ಮ ಶಿವ ಬಂದ್ಬಿಟ್ಟ. ಟಕ್ಕುಟುಕುಂಡ್. ಬಂದ್ಬಿಟ್ಯಾ ಮಗು ನೀನು? ಆದ್ರೆ ಹೋಗೋದ್ ಹೇಗೋಗ್ತ್ಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಹಿಡ್ಕೊಳ್ರ ಇವನನ್ನ, ಓಡ್ ಹೋಗ್ಬಾರ್ದು. ಲಡ್ಡು ಸಿಂಗ್ ಸರ್, ಪೂರ್ತಿ ಗ್ಯಾಂಗ್ನ ಅರೆಸ್ಟ್ ಮಾಡ್ಕೊಳ್ಳಿ ನೀವು. ಹಾ, ಎಲ್ರು 11 ಜನ ಇದ್ದಾರೆ. ಮತ್ತೆ ಬೇಡಾರಾಮನ್ ಸೇರ್ಸಿದ್ರೆ 12 ಜನ ಆಗತ್ತೆ. ಮತ್ತೆ ಆದಿ ಯುಡಿ ರೇವನ್ ಸೇರ್ಸಿದ್ರೆ 15 ಜನ ಆಗತ್ತೆ. ವಾಹ್, ಮಿಷನ್ ಕಂಪ್ಲೀಟ್. ಲಡ್ಡು ಸಿಂಗ್ ಸರ್, ಆ ಟ್ರೀ ಲಾಗ್ ಹಿಂದೆ ಇರೋದನ್ನ ನೀವು ನೋಡಿ ಸ್ವಲ್ಪ. ಇನ್ನು 4 ಜನ ಇದ್ದಾರೆ. ಚೆಕ್ ಪೂರ್ತಿ 15 ಜನ ಆಯ್ತು.
ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ವಾವ್, ಈ ಇಷ್ಟು ದೊಡ್ಡ ಕಾರ್ ಯಾರ್ದು? ಇದು ಟೋನಿ ಟರ್ನೇಜಾನ ಕಾರು. ಇಲ್ಲಿಗೆ ಅವನು ಹೊಸ ಸ್ಟೂಡೆಂಟು. ಆತ ಸಿಕ್ಕಾಪಟ್ಟೆ ಶ್ರೀಮಂತ. ಹೋಗಿ ಕ್ಲಾಸ್ ರೂಮ್ಗೆ ಹೋಗಿ, ಆತ ಎಲ್ಲರಿಗೂ ಚಾಕ್ಲೇಟ್ ನ ಹಂಚ್ತಾ ಇದ್ದಾನೆ. ಹೋಗಿ ಹೋಗಿ ಬೇಗ ಹೋಗಿ. ಇದು ಚೀಟಿಂಗು. ಇವನು ಚಾಕ್ಲೇಟ್ ಕೊಟ್ಟು ಅವನ್ನ ಸೋಲ್ಸಿದ್ದು. ಹಾ ಇವನೊಬ್ಬ ಚೀಟರ್. ಹಾಗಾದ್ರೆ ನೀನ್ ನನ್ ಜೊತೆ ಆಟ ಆಡು. ಚಾಕ್ಲೇಟ್ ತಗೊಳ್ದೆ ನನ್ನ ಸೋಲ್ಸು. ಕಮಾನ್. ನಂಗ ಆಡಕ್ ಇಷ್ಟ ಇಲ್ಲ. ನಾನಿಲ್ಲಿ ಓದಕ್ ಬರೋದು, ಆಟ ಆಡೋದಕ್ಕಲ್ಲ. ಗೆಳೆಯರೇ, ಇವನು ಹೆದರ್ಕೊಂಡ್ಬಿಟ್ಟ. ಅಕಸ್ಮಾತ್ ಇವ್ನ ಆಡಕ್ ಬರ್ಲಿಲ್ಲ ಅಂದ್ರೆ ಇವನ್ ತಲೆಗ್ ಯಾರು ಹೊಡಿತಾರೋ ಅವ್ರಿಗೆ ನಾನ್ ಚಾಕ್ಲೇಟ್ ಕೊಡ್ತೀನಿ. ಎಲ್ಲಾರ್ ಕಡೆ ಹೊಡ್ಸ್ಕೊಳ್ಳೋ ಬದ್ಲಿ ಹೋಗ್ಬಿಟ್ಟು ಅವನ್ ಜೊತೆ ಆಡ್ಬಿಡು. ಸೋತ್ರು ಏನಾಗಲ್ಲ ಅಲ್ವಾ? ನೀನ್ ಯಾರು? ಶಿವ ಅಂತ ನನ್ನ ಹೆಸರು. ಕ್ಲಾಸ್ ಇರೋದು ಓದ್ಕೊಳ್ಳೋದಿಕ್ಕೆ, ಈ ತರ ಆಟ ಆಡೋದಕ್ಕಲ್ಲ. ಅವನ್ ಆಡಕ್ಕಾಗ್ಲಿಲ್ಲ ಅಂದ್ರೆ ಬಿಡು, ಆದ್ರೆ ಇವಾಗ ನೀನಂತ್ರು ಆಡ್ಲೇಬೇಕು. ಇಲ್ಲ ಅಂದ್ರೆ ಇಡೀ ಕ್ಲಾಸ್ ಮುಂದೆ ಸೋತೆ ಅಂತ ಒಪ್ಕೋ, ಆಯ್ತಾ? ಶಿವ ಯಾವತ್ತೂ ಸೋಲೊಪ್ಕೊಳ್ಳಲ್ಲ. ಶಿವ, ಕಮಾನ್, ಅವನ್ ದುರಹಂಕಾರ ಮುರ್ದು ಹಾಕು. ತುಂಬಾ ಶೋ ಆಫ್ ಮಾಡ್ತಿದ್ದಾನೆ. ಓಕೆ, ನಾನು ಒಂದೇ ಒಂದ್ ಕಂಡೀಷನ್ ಅಲ್ಲಿ ಆಟ ಆಡ್ತೀನಿ. ನೀನೇನಾದ್ರೂ ಸೋತ್ರೆ ಇನ್ಯಾವತ್ತೂ ತಪ್ಪು ಕೆಲಸ ಇಡೀ ಸ್ಕೂಲಲ್ಲಿ ಮಾಡೋ ಹಾಗಿಲ್ಲ, ಸರಿನಾ? ಕ್ಲಾಸ್ ಇರೋದು ಓದ್ಕೊಳ್ಳೋದಿಕ್ಕೆ. ಹೇಳು, ಒಪ್ಕೆನಾ? ಆಯ್ತು. ಟೋನಿ ಯಾವತ್ತೂ ಸೋಲೊಪ್ಕೊಳ್ಳಲ್ಲ. ಕಮಾನ್. ಆ ಶಿವನ್ಗೆ ಎಷ್ಟು ಧೈರ್ಯ ಇಡೀ ಕ್ಲಾಸ್ನವ್ರ ಮುಂದೆ ನಿನಗೆ ಮರ್ಯಾದೆ ಕಳದ್ನ. ನೀನ್ ಯೋಚನೆ ಮಾಡ್ಬೇಡ, ಅವನಿಗೆ ನಾನು ಎಲ್ಲರ ಮುಂದೆನೂ ಮರ್ಯಾದೆ ಕಳಿತೀನಿ. ತಗೋ, ಜ್ಯೂಸ್ ಅನ್ನ ಕೊಡಿ. ನಂಗೆ ಜ್ಯೂಸ್ ಬೇಡ. ಅವ್ನ್ ಮಾಡಿರೋ ಕೆಲ್ಸದ ಮೇಲೆ ನಂಗೆ ರಿವೆಂಜ್ ಬೇಕು, ಅದು ಇವಾಗ್ಲೇ. ಟೋನಿ ಮಗು, ಈಗ ನೋಡು ಪಪ್ಪು ಅಂಕಲ್ನ ಅದ್ಭುತ. ಶಿವ ಓಡು, ಗೋಳಿ ಬರ್ತಾ ಇದೆ. ಅಯ್ಯೋ, ಕಾಪಾಡಿ ಕಾಪಾಡಿ, ಬಾ ಅಮ್ಮ, ಕಾಪಾಡಿ ಕಾಪಾಡಿ. ಎಂತ ಕೆಲಸ ಮಾಡ್ಬಿಟ್ಟೆ ನಾನು? ಯಾರಾದ್ರೂ ಕಾಪಾಡ್ರಪ್ಪ ನಮ್ಮ ಟೋನಿನ, ಯಾರಾದ್ರೂ ಕಾಪಾಡಿ. ಸ್ಕೂಲ್ನ ಹೊಸ ಹುಡ್ಗ ಟೋನಿ ಗೂಳಿ ಬೆನ್ ಮೇಲಿದ್ದಾನೆ. ಮತ್ತೆ ಸ್ಕೂಲ್ ಹೀರೋ ಶಿವ ಟೋನಿನ ಗೂಳಿಯಿಂದ ಬಚಾವ್ ಮಾಡಕ್ಕೆ ಅದ್ರಿಂದೇನೆ ಹೋಗ್ತಾ ಇದ್ದಾನೆ.
ವಾವ್, ಶಿವ ಗೂಳಿ ಸ್ಪೀಡ್ ನ ಮ್ಯಾಚ್ ಮಾಡಿದಾನೆ. ಅಯ್ಯೋ ಇದೇನು, ಗೂಳಿ ಶಿವನ್ನ ಗುದ್ದಿದೆ. ಪಬ್ಲಿಕ್ ನಲ್ಲಿ ರೋಮಾಂಚನ ಹೆಚ್ಚುತ್ತಿದೆ. ಶಿವ ಗೆಲ್ತಾನ ಅಥವಾ ಗೂಳಿ ಗೆಲ್ಲುತ್ತಾ? ಶಿವ ಅವನ್ ಸೈಕಲ್ ನ ಗಾಳಿಯಲ್ಲಿ ಹಾರಿಸಿದಾನೆ. ಬೇಗ ನನ್ ಕೈ ಹಿಡ್ಕೊ ನೀನು. ಇಲ್ಲ ಇಲ್ಲ, ನಂಗ್ ಭಯ ಆಗುತ್ತೆ. ಅಯ್ಯೋ, ಟೋನಿಗೇನ್ ಹುಚ್ಚಿಡ್ದಿದ್ಯಾ? ಟೋನಿನ ಹೆಲ್ಪ್ ಮಾಡಕಂತ ಶಿವ ಅಲ್ಲಿ ಹೋದ್ರೆ ಟೋನಿ ಬೇಡ ಬೇಡ ಅಂತ ಹೆದರ್ಕೊಂಡಿದ್ದಾನೆ. ಓ ಇಲ್ ನೋಡಿ, ಟೋನಿನ ಶಿವ ಕೈಯಿಂದ ಹಿಡ್ಕೊಂಡ್ಬಿಟ್ಟು ಗೂಳಿಯಿಂದ ಪಾರ್ ಮಾಡಿದಾನೆ. ಗೂಳಿಗೆ ತುಂಬಾ ಸಿಟ್ ಬಂದಿದೆ. ಅದನ್ನ ಶಾಂತ ಪಡಿಸ್ಕೊಳಕ್ಕೆ ಅಂತ ಸ್ಕೂಲಿಂದ ಹೊರಗೆ ಹೋಗಿದೆ. ಅಯ್ಯೋ ಟೋನಿ, ನಿನ್ಗೇನು ಆಗ್ಲಿಲ್ಲ ತಾನೇಪ? ನಾನ್ ಚೆನ್ನಾಗೇ ಇದೀನಲ್ಲ. ಆ ಗೂಳಿ ನನ್ನೇನ್ ಮಾಡ್ತಿತ್ತು? ನಾನ್ ಸುಮ್ನೆ ಮಜಾ ಮಾಡೋಣ ಅಂತ ಕಿರ್ಚ್ತಿದ್ದೆ. ನಾನು ಆ ಬುಲ್ ರೈಡ್ ನ ಎಂಜಾಯ್ ಮಾಡ್ಬೇಕು ಅನ್ನೋಷ್ಟ್ರಲ್ಲೇ ಈ ಶಿವ ಬಂದ್ಬಿಟ್ಟ, ಎಲ್ಲ ಹಾಳ್ ಮಾಡ್ಬಿಟ್ಟ. ಮಜಾ ಮಾಡ್ತಿದ್ಯಾ? ಹೌ ಸೆಲ್ಫಿಶ್ ಅಂಡ್ ಆರೋಗೆಂಟ್ ಯು ಆರ್. ನಡಿ ಶಿವ, ಇವನು ನಿನ್ಗೆ ಥ್ಯಾಂಕ್ಸ್ ಹೇಳೋದ್ರ ಬದಲು ತನ್ನ ಬಗ್ಗೆನೆ ಕೊಚ್ಕೊಳ್ತಾ ಇದ್ದಾನೆ. ಏ ಟೋನಿ, ಅಲ್ಲಿ ನೋಡೋ ಗೂಳಿ. ಎಲ್ಲಿ ಎಲ್ಲಿ? ಬೇಗ ನನ್ ಕೈ ಹಿಡ್ಕೊ ನೀನು. ಇಲ್ಲ ಇಲ್ಲ, ನಂಗೆ ಭಯ ಆಗುತ್ತೆ. ಏನ್ ಯೋಚನೆ ಮಾಡ್ತಾ ಇದೀಯ ಟೋನಿ? ನೀನು ಶಿವನ ಬಗ್ಗೆ ಯೋಚನೆ ಮಾಡಬೇಡ. ಈ ಸಲ ನನ್ನ ಪ್ಲಾನು ಹಾಳಾಗೋಯ್ತು, ಆದ್ರೆ ಮುಂದಿನ ಸಲ ನೋಡ್ಕೋ. ಅಂಕಲ್, ನನ್ಗೆ ಎಲ್ಲಾ ತಿಳಿದಿದೆ. ಶಿವನ ಶೌರ್ಯದ ಮೇನ್ ರೀಸನ್ ಅವನ್ ಸೈಕಲ್. ನಂಗೆ ಶಿವನ್ಕಿಂತ ಒಳ್ಳೆ ಸೈಕಲ್ ಬೇಕು. ಮತ್ತೆ ನನ್ನ ಹೈಟೆಕ್ ಸೈಕಲ್ ಇಂದ ಶಿವನ್ ಎದುರು ರೇಸ್ ಹಾಕ್ಬಿಟ್ಟು ಅವನ್ ಮುಂದೆ ಗೆದ್ಬಿಟ್ಟು ಎಲ್ಲರ ಮುಂದೆ ನಾನೇ ಹೀರೋ ಆಗಿ ನಿಲ್ತೀನಿ. ನೀವು ಬರೀ ಒಂದು ಒಳ್ಳೆ ಸೈಕಲ್ ತಗೊಂಬನ್ನಿ ಅಷ್ಟೇ. ಒಳ್ಳೆ ಸಮಯ ಈಗ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ. ಆದ್ರೆ ಟೋನಿ ಬಾಬಾ, ಹೈಟೆಕ್ ಸೈಕಲ್ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಕಡಿಮೆ ಅಂದ್ರೂ 2-3 ಲಕ್ಷ ಆಗಬಹುದು. ಆದ್ರೆ ಸದ್ಯದಲ್ಲಿ ನನ್ನ ಹತ್ರ ಅಷ್ಟೊಂದೆಲ್ಲ ದುಡ್ಡು ಇಲ್ವಲ್ಲ. ಮತ್ತೆ ಬಾಸ್ ಹತ್ರ ಅಂತೂ ದುಡ್ಡು ಕೇಳಕ್ ಆಗೋದಿಲ್ಲ. ಮತ್ತೆ ಏನಕ್ಕೆ ಅಂತ ದುಡ್ಡನ್ನ ಅವರು ಕೇಳ್ತಾರೆ. ತಗೊಳ್ಳಿ, ನೀವು ದುಡ್ಡಿನ ಚಿಂತೆ ಮಾಡಬೇಡಿ. ನನ್ನ ಪಾಕೆಟ್ ಮನಿ ತುಂಬಾನೇ ಇದೆ. ಶಿವ, ಕಮ್ ಆನ್, ಸೈಕಲ್ ರೇಸ್ ಮಾಡೋಣ. ನೋ ಥ್ಯಾಂಕ್ಸ್, ನನ್ಗೆ ರೇಸಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಏ ಫ್ರೆಂಡ್ಸ್ ಕೇಳಿ, ಶಿವ ನನ್ನ ಸೈಕಲ್ ನೋಡಿ ಹೆದರ್ ಬಿಟ್ಟಿದ್ದಾನೆ. ಅವನು ರೇಸ್ ಶುರು ಆಗೋ ಮೊದ್ಲೇನೆ ಸೋಲ್ ಒಪ್ಕೊಂಡ್ಬಿಟ್ಟಿದ್ದಾನೆ. ನಂದು 32 ಗೇರ್ಸ್ ನ ಸೈಕಲ್ಲು. ಶಿವನ್ ಸೈಕಲ್ ಏನು, ಯಾರ ಸೈಕಲ್ಲು ನನ್ ಮುಂದೆ ನಿಲ್ಲಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ಟೋನಿ ಸೈಕಲ್ ತುಂಬಾನೇ ಚೆನ್ನಾಗಿದೆ. ಗಿವ್ ಹಿಮ್ ಅ ಬಿಗ್ ಹ್ಯಾಂಡ್. ಸರಿನಾ ಟೋನಿ, ನೀನ್ ಗೆದ್ಬಿಟ್ಟೆ. ಇವಾಗ ಕ್ಲಾಸ್ಗೆ ಹೋಗೋಣ ಬಾ. ಅಪ್ಪು ಅಂಕಲ್, ಶಿವ ನನ್ ಜೊತೆ ರೇಸ್ ಮಾಡಕ್ಕೆ ರೆಡಿನೇ ಇಲ್ಲ. ಹಾಗಾದ್ರೆ ನನ್ನ ಅವನ ಕೆಳಗೆ ಹೇಗ್ ಬೀಳಿಸ್ಲಿ? ಟೋನಿ ಬಾಬಾ, ಪಪ್ಪು ಇರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ? ಶಿವ ಖಂಡಿತವಾಗಿಯೂ ರೇಸ್ ಮಾಡೇ ಮಾಡ್ತಾನೆ. ನನ್ನ ಹತ್ರ ಒಂದು ಪ್ಲಾನ್ ಇದೆ, ಕೇಳಿಸ್ಕೊಳ್ಳಿ. ನಿಂತ್ಕೊಳ್ಳಿ, ಸ್ಟಾಪ್. ಶಿವ ಬೇಗ ಬಾ, ರೇವಣ್ಣ ಬಂದು ಕೆಲವೊಬ್ರು ಎತ್ಕೊಂಡೋದ್ರು, ಬೇಗ ಬಾ. ಎಲ್ಲಿ ರೇವಾ? ಏನಾಯ್ತು ಅವಳಿಗೆ? ಹಲೋ ಶಿವ, ನಿನ್ನ ಸ್ನೇಹಿತೆ ರೇವಾನ ಹುಡುಕ್ತಾ ಇದ್ಯಾ? ಅವಳು ನನ್ನ ಹತ್ರ ಇದ್ದಾಳೆ. ಯಾರು ಮಾತಾಡ್ತಿರೋದು? ನಾನು ಯಾರಾದ್ರೂ ಆಗಿರ್ಲಿ, ನೀನು ನಿನ್ನ ಸ್ನೇಹಿತೆನ ಬಿಡಿಸ್ಕೋಬೇಕು ಅಂತ ಇದ್ರೆ ನೀನು ಟೋನಿ ಜೊತೆ ರೇಸ್ ಮಾಡು. ನೀನೇನಾದ್ರೂ ಗೆದ್ರೆ ನಾನು ರೇವಾನ ಬಿಟ್ಬಿಡ್ತೀನಿ. ತಪ್ಪು ಮಾಡ್ತಿದ್ಯಾ? ಹಲೋ ಫ್ರೆಂಡ್ಸ್, ಶಿವ ನನ್ ಜೊತೆ ರೇಸ್ ಮಾಡಕ್ಕೆ ರೆಡಿ ಆಗಿದ್ದಾನೆ. ಹಾಗಾದ್ರೆ ಕೇಳಿ, ಯಾರು ಈ ರೇಸ್ ನ ಮಿಸ್ ಮಾಡಬೇಡಿ. ಈ ರೇಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆನ್ ಯುವರ್ ಮಾರ್ಕ್, ಗೆಟ್ ಸೆಟ್, ಗೋ!
ಹಲೋ ಪಪ್ಪು ಅಂಕಲ್, ಶಿವ ನನ್ಗಿಂತ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾನೆ. ನೀವ್ ಯಾಕೆ ಯೋಚನೆ ಮಾಡ್ತೀರಿ ಟೋನಿ ಬಾಬಾ? ನಾನು ಶಿವ ಹೋಗೋ ದಾರಿಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೀನಿ. ನೀವು ಸುಮ್ಮನೆ ಹೋಗ್ತಾ ಇರಿ ಅಷ್ಟೇ. ಬಾಯ್ ಬಾಯ್ ಶಿವ. ಅಂಕಲ್, ನನಗ್ ದಾರಿ ಬಿಡಿ. ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಮಗು. ನಿನ್ ದಾರಿನ ನೀನೇ ಸರಿ ಮಾಡ್ಕೊಂಡು ಹೋಗು. ಶಿವ ಶಿವ ಅಂತ ನನ್ನ ಹೆಸರು. ಬಾಸ್, ನಾವು ಶಿವನಿಗೆ ಹೊಡೆಯೋದಕ್ ಬಂದ್ವಿ, ಆದ್ರೆ ಅವನೇ ನಮ್ಮನ್ನು ಹೊಡೆದ್ಬಿಟ್ಟು ಹೋದ. ಏನೋ ಒಂದು ಮಗು ಹತ್ರ ಸೋತ್ ಹೋದ್ರ? ಅವನಿಗೆ ಮಗು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬಾಸ್. ಎಸ್, ಇವಾಗ ನಾನೇ ಗೆಲ್ಲೋದು. ಇಲ್ಲ, ನನ್ ಗೆಲ್ಲಲ್ಲ. ಅಂಕಲ್, ಶಿವ ನನ್ಗಿಂತ ಮುಂದೆ ಹೋಗಿದ್ದಾನೆ. ನಿಮ್ ಗುಂಡಗಳೆಲ್ಲಿದ್ದಾರೆ? ಶಿವ, ನೀನು ಈ ರೇಸನ್ನ ಸೋಲ್ಬೇಕಾಗತ್ತೆ. ನೀನೇನಾದ್ರೂ ಜಾಸ್ತಿ ಬುದ್ಧಿವಂತಿಕೆ ತೋರಿಸಿದ್ರೆ ನಿನ್ನ ಗೆಳತಿ ಕಳ್ಕೋತೀಯ. ಅವಳು ವಾಯ್ಸನ್ನ ಕೇಳಿಸ್ಕೋತೀಯಾ? ಕೇಳಿಸ್ಕೊ. ಹೇಳೋ ನಿನ್ನ ಸ್ನೇಹಿತನಿಗೆ ನೀನು ಎಷ್ಟು ಹೆದರ್ಕೊಂಡಿದ್ಯಾ ಅಂತ. ಹಲೋ ಶಿವ, ರೇಸ್ ಹೇಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಿದೆ ರೇವಾ. ಏನಿದು ಟೈಮ್ ಪಾಸ್ ಮಾಡ್ತಾ ಇದೀಯ ನೀನು? ನೀನು ಶಿವನ್ಗೆ ಕೂಗಿ ಕೂಗಿ ಹೇಳ್ಬೇಕು, ನೀನು ಹೆದರ್ಕೊಂಡಿದ್ಯಾ, ಭಯ ಪಡ್ತಿದ್ಯಾ ಅಂತ. ಅಂಕಲ್, ಯಾಕೆ ಹೆದರ್ಕೊಳ್ಬೇಕು? ಶಿವ ಇರುವಾಗ ನಾನೆಲ್ಲ ಹೆದರ್ಕೊಳ್ಬೇಕಾಗಿರೋದು ನೀವ್ ಹೆದರ್ಕೊಳ್ಬೇಕು. ಮತ್ತೆ ಅಂಕಲ್, ಶಿವ ಬರೋದಕ್ಕೆ ಇನ್ನು ತುಂಬಾ ಟೈಮ್ ಇದೆ. ಒಂದ್ ಕೂಲ್ ಡ್ರಿಂಕ್ ಮತ್ತೆ ಸ್ನಾಕ್ಸ್ ನ ತರಿಸ್ಕೊಡ್ತೀರಾ? ನಿನ್ನ ಕಿಡ್ನಾಪ್ ಮಾಡಿರೋದು ಪಿಕ್ನಿಕ್ ಕರ್ಕೊಂಡ್ ಬಂದಿಲ್ಲ, ಸುಮ್ಮನೆ ಇರೋ. ಬಾಯ್ ಬಾಯ್ ಶಿವ. ಇವಾಗ ಪಂಚರ್ ಆಗಿರೋ ಸೈಕಲ್ ನ ಹೇಗ್ ಓಡಿಸ್ತೀಯಾ? ಅಪ್ಪು ಅಂಕಲ್, ಶಿವ ಮತ್ತೆ ನನ್ನ ಹಿಂದೆನೆ ಬರ್ತಿದ್ದಾನೆ. ಅವ್ನ್ ಸೈಕಲ್ ಸರಿಯಾಗೋಗಿದೆ. ನೀವು ಮತ್ತೆ ಟೆನ್ಷನ್ ತಗೋತಾ ಇದ್ದೀರಾ. ಮುಂದೆ ಒಂದು ಗುಟ್ಟ ಇದೆಯಲ್ಲ, ಆ ಒಂದು ಸಣ್ಣ ದಾರಿಯಲ್ಲಿ ಹೊರಟು ಹೋಗ್ಬಿಡಿ ನೀವು. ಶಿವ ಅಲ್ಲಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಟೋನಿ ಸೈಕಲ್ಲು ಹಾರುತ್ತೆ. ಓ ನೋ, ಶಿವಾನ್ ಸೈಕಲ್ ವಿಂಗ್ ಮುರಿದೋಯ್ತು. ಟೋನಿ, ಈ ರೇಸಲ್ಲೆಲ್ಲ ಏನೂ ಇಲ್ಲ. ನನಗೆ ಹೇಳ್ಬಿಡು ರೇವಾ ಎಲ್ಲಿದ್ದಾಳೆ ಅಂತ. ಇವಾಗ್ಲೇ ಅಲ್ಲ ಶಿವ, ನಾನು ಸಾಬೀತ್ ಮಾಡ್ಬೇಕಾಗಿದೆ ನನ್ ಸೈಕಲ್ಲೇ ಎಲ್ಲಾರ್ಕಿಂತ ಬೆಸ್ಟ್ ಅಂತ.
ಶಿವ, ಟಯರೇ ಇಲ್ದೆ ನೀನು ಈಗ ಸೈಕಲ್ನ ಹೇಗೆ ಓಡಿಸ್ತೀಯಾ? ನಿಂತ್ಕೋ ಟೋನಿ. ಇಲ್ಲ, ಅಂಕಲ್, ನನಗೀಗ್ಲೇನೆ ನಿಮ್ಗೆರಡು ಕಣ್ಣು ಕಪ್ಪ ಕಾಣಿಸ್ತಾ ಇದೆ. ನನ್ನ ಕಣ್ಣು ಕಪ್ಪಗಿದ್ಯಾ? ತಮಾಷೆ ಮಾಡ್ತಾ ಇದ್ಯಾ? ನನ್ನ ಕಣ್ಣು ಸರಿಯಾಗೇ ಇದೆಯಲ್ಲ. ಈಗೇನೋ ಸರಿಯಾಗಿದೆ, ಆದ್ರೆ ಇನ್ ಸ್ವಲ್ಪ ಹೊತ್ನಲ್ಲಿ ಕಪ್ಪಗಾಗ್ಬಿಡುತ್ತೆ. ಅಲ್ಲಿ ನೋಡಿ, ಶಿವ ಬರ್ತಾ ಇದ್ದಾನೆ. ಇಲ್ಲಿಗೆ ಹೇಗೆ ತಲುಪ್ದೆ? ನನ್ನ ಹತ್ರ ಬರಬೇಡ ನೀನು, ಇಲ್ಲ ಅಂದ್ರೆ ನಾನು ಈ ಮಗುನ ಮುಗಿಸ್ಬಿಡ್ತೀನಿ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಅಂಕಲ್, ನಿಮ್ ಕಣ್ಣುಗಳನ್ನ ನೋಡ್ಕೊಳ್ಳಿ. ಇಲ್ಲಿ ಕೇಳು ಶಿವ, ಐ ಆಮ್ ಸೋ ಸಾರಿ. ನಾನ್ ನಿಂಗೆ ಎಷ್ಟೇ ತೊಂದರೆ ಕೊಟ್ಟಿದ್ರೂನು ನನ್ ಕಷ್ಟದ ಸಮಯದಲ್ಲಿ ಬಂದು ನಿನ್ನನ್ನ ಕಾಪಾಡಿದೀಯಾ. ಯು ಆರ್ ಎ ಟ್ರೂ ಹೀರೋ ಶಿವ. ಮತ್ತೆ ನಿನ್ ಸೈಕಲ್ಲೇ ಸೈಕಲ್ ನಂಬರ್ 1. Watch India's largest kids library only on Jio Hotstar. Download the app now.